ತಿಳು ಓಂ ನಮಃ ಶಿವಾಯ. ಇಲ್ಲಿ ನಿಜಗುಣ ಆರ್ಯರಿಂದ ವಿರಚಿತವಾದ ಈ ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ಗ್ರಂಥವನ್ನ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದಂತ 3 ಸ್ಥಳಕ್ಕೆ ಬರೆದಂತ ಬಾಗಲಕೋಟೆಯ ಚಿಕ್ಕರಾಮಾರೂಢ ಪಾದಗಳಿಗೂ ಕೂಡ ವಂದಿಸಿ ಈ ಒಂದು ಕೈವಲ್ಯ ಪದ್ಧತಿ ಒಳಗಿರುವ 14ನೇ ಪದ್ಯವನ್ನ ನಿನ್ನೆ ದಿವಸ ಒಂದು ನುಡಿಯನ್ನ ನಾವು ಎಲ್ಲರೂ ಚರ್ಚೆ ಮಾಡ್ಕೊಂತ ಬಂದೇವಿ. ಅದರೊಳಗ ಸಂಗತಮಾಗಿ ಜೋಡಿಸಿ ಪೇಳೆದುತ್ತರ ಇಂಗಿತವನ್ನರಿತು ನಡೆಯವನೇ ಬಲ್ಲವನು ಅಂದ್ರೆ ಯಾರು ಬಲ್ಲವರು ಇದನ್ನ ತಿಳಿದುಕೊಂಡು ಆ ಹಾದಿಯಲ್ಲಿ ನಡೆಯವರು ಅವರು ಮಾತ್ರ ಬಲ್ಲವರು ಅಂತಾರ. ಬರೀ ಹೇಳೋರಿಗೆ ಕೇಳೋರಿಗೆ ಬಲ್ಲವರಲ್ಲ, ನಡೆಯುವ ಆ ಹಾದಿ ಒಳಗ ಇವತ್ತ ನೋಡ್ರಿ ಎಷ್ಟು ಸುಲಭವಾಗಿ ಈ ದುರಿತದೊಳು ಅಧಿಕವಾಗುದಂದ್ರೆ ಎಲ್ಲಾ ಪಾಪಗಳಿಗಿಂತ ಪಾಪ ಯಾವ್ದಂದ್ರ ನಿಂದೆ ಜೀವನ. ನಿಂದ ಮಾಡಕ್ ಹೋಗ್ಬೇಡ್ರಿ. ನಿಂದೆ ಮಾಡೋದ್ರಿಂದ ಅವ್ರು ಮಾಡಿದಂತ ಪಾಪ ನಾವು ಕೊಂಡ್ಕೊಂಡಾಗಕ್ಕದ, ನಾವು ತೆಗೆದುಕೊಂಡಾಗಕ್ಕದ. ಇದು ಎಷ್ಟು ಸುಲಭ ಅದ. ನಾವು ನಿಂದ ಮಾಡುದು ಬಿಟ್ಟಿವಂದ್ರ ನಿಜಗುಂಡ್ರಿಗೆ ನಾವು ನಮ್ಗ ಆ ನಿಂದ ಮಾಡೋದ್ರಿಂದ ಎಷ್ಟು ಫಲ ಅದ. ನಮ್ ಎಂತ ಈ ಸಮಯನ ಭಗವಂತನ ಬಳಸ್ಕೊಂಡೇವಂದ್ರ ನಮ್ಗೆ ಎಂತ ಪುಣ್ಯ ಬರ್ತದ ಅನ್ನುವಂಥದ್ದನ್ನ ಅದಕ್ಕೆ ಇವೆಲ್ಲ ಇವ್ರನ್ನ ತಿಳ್ಕೊಂಡು ನಡೆಯೋರಿಗೆ ಬಲ್ಲವ್ರು ಅಂತಾರ. ಬರೇ ಕೇಳೋರಿಗೆ ಬಲ್ಲವರು ಹೇಳೋರಿಗೆ ಬಲ್ಲವರು ಅನ್ನೋದಿಲ್ಲ ಅನ್ನುವಂಥದ್ದನ್ನ ನಾವು ನಿಂದ ಮಾಡುವುದನ್ನು ಬಿಡೋಣ. ಅಲ್ಲದೆ ಮರಣವಾಗುವುದು, ಎರಿಸದ ಮರಣವಾಗುವುದು ಚಿಂತೆ. ಸುಮ್ಮನೆ ನಾವು ಹಂಗ ಮಾಡ್ಬೇಕು, ಹಿಂಗ್ ಗಳಿಸ್ಬೇಕು, ಒಣ ಚಿಂತೆ ಮಾಡ್ತೇವೆ. ನಮ್ಗೆ ಏನು ಪ್ರಾರಬ್ಧ ಆಗ್ಬೇಕು ಬರೋತದ. ಈ ಪ್ರಯತ್ನದಿಂದ ನಾಮಸ್ಮರಣೆ, ಭಗವಂತನ ಚಿಂತನೆ, ನೀತಿವಂತರಾಗಿ ನಾವು ಪ್ರಯತ್ನವಾಗಿ ಬದುಕಕ್ಕೆ ಬತ್ತು ಅಂದ್ರ ಇದು ಏನಾಗ್ತದ, ವ್ಯರಿಸದ ಮರಣವಾಗುವುದು ಚಿಂತೆ ಕಡಿಮೆ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಕೆಡುವ ಶರೀರದ ಸಫಲತೆ ಯಾವುದು ಅಂದ್ರೆ ಶರೀರ ಹೆಂಗೂ ನಾಶ ಆಗಿ ಹಾಕದ. ನೀ ತಿಳಿದ್ರು ನಾಶ ಆಕ್ಕದ, ತಿಳಿಲಿಕ್ಕೂ ನಾಶ ಆಕ್ಕದ. ನೀ ಏನೋ ಬಹಳ ಹೋಳಿಗೆ ಹುಗ್ಗಿ ಉಂಡಿನಪ್ಪ, ಬಾರಿ ಕಲ ಉಂಡಿನಿ ಅಂದ್ರೂ ಕೂಡ ಅದನ್ನು ನಾಶ ಆಕ್ಕದ. ಮತ್ತ ನಾಶ ಆಗ್ಲಾರ್ದು ಯಾವ್ದಪ್ಪ ಅಂದ್ರೆ ಇಲ್ಲಿ ಮತ್ತೊಬ್ಬರಿಗೆ ನಾವು ಮಾಡಿದಂತ ಏನು ಪುಣ್ಯ ಅದಾವಲ್ಲ ಅದು ಮಾತ್ರ ಕೆಡುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಕೆಡುವ ದೇಹದೇ ಸಫಲತೆ ಅಂದ್ರೆ ಪರರಿಗೆ ಹಿತ ಮಾಡುದು, ಪರೋಪಕಾರಾರ್ಥವಾಗಿ ಬದುಕುವುದು. ಪರರಿಗೆ ನಮ್ಮಿಂದ ಪೀಡೆ ಹಾಕಿತ್ತು ಅಂದ್ರ, ಪರರಿಗೆ ನಮ್ಮಿಂದ ನೋವು ಹಾಕಿತ್ತು ಅಂದ್ರೆ ಇದೊಂದಂತ ಪಾಪನೇ ಯಾವುದಿಲ್ಲ. ಅದಕ್ಕೆ ಈ ಶರೀರ ಕೆಟ್ಟು ಹೋಗುದ್ರೊಳಗಾಗಿನೇ ಏನ್ ಮಾಡು, ಪರರಿಗೆ ಹಿತವನ್ನೇ ಮಾಡು ಅನ್ನುವಂಥದ್ದನ್ನ ಬಹಳ ಸರಳ ನಿಜಗೊಂಡ್ರ ಶಾಸ್ತ್ರ. ಇದನ್ನ ನಾವು ಜ್ಞಾನವನ್ನೇ ತಿಳ್ಕೋಬೇಕು ಅಂತಿಲ್ಲ. ಇದು ತಿಳಿತು ಅಂತಃಕರಣ ಶುದ್ಧ ಆಯ್ತು ಅಂದ್ರ ಜ್ಞಾನ ಏನ್ ದೂರ ಅದನು, ಬಹಳ ಸರಳ. ಏನ್ ಅಂತಃಕರಣ ಶುದ್ಧಿದ್ದಲ್ಲಿ ದೌಡೆ ಆ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಕ ನಾವು ನೀತಿವಂತರಾಗ್ಲೇಬೇಕು ಅನ್ನುವಂಥದ್ದನ್ನ ಇಲ್ಲಿ ಅವರು ಜಜ್ಮೆಂಟ್ ಮಾಡ್ಕೋತ ಬಂದಾರ. ಕರವೃತ್ತಿ ಯಾವುದು, ತನ್ನಗಳಿಗೆ ಆಸೆ. ಸಣ್ಣ ಆಸೆ ಯಾವ್ದಪ್ಪ ಅಂದ್ರ ತನಗ ಸಣ್ಣ ಕೆಲಸ ಯಾವುದೇ ಇರ್ಲಿ, ಆ ಅಳಿ ಆಸೆ, ಸಣ್ಣ ಆಸೆ, ದೊಡ್ಡ ಆಸೆ ಬೇಡ ಅನ್ನುವಂಥದ್ದನ್ನು ಕೂಡ ನಮ್ಗೆಲ್ಲರಿಗೆ ನಿನ್ನೆ ದಿವಸ ಚರ್ಚೆ ಮಾಡ್ಕೋತ ಬಂದಿವಿ. ಅದು ಅಲ್ಲದೆ ಇನ್ನೊಂದು ಯಾವ್ದಪ್ಪ ಅಂದ್ರ ಕೆಡುವ ಶರೀರದ ಸಫಲ ಯಾವುದು, ಪರಹಿತ ಅನ್ನುವಂಥದ್ದನ್ನ ಕೇಳಿ 2ನೇ ನುಡಿ ಒಳಗ ಹಸುವಿನೊಳಗೆ ಯಾವುದೊಂದು ಅಭಿಮಾನ, ವ್ಯರಿಸುವ ಜಾಗರಣ ಯಾವುದು, ಸದ್ದು ವಿವೇಕ ಅನ್ನುವಂಥದ್ದನ್ನ ನಿನ್ನೆ ನಾವು ಕೇಳ್ಕೊಂಡು ಬಂದೇವೆ. ಇವತ್ತ ಶಶಿಯ ಶೀತಳದಿಂದ ಆವುದು ಶಮೆ, ಸುಧಾರಸ ಧಾರೆ ಯಾವುದು ಮಿಗೆ ಮೃದು ವಚನ ಅನ್ನುವಂಥದ್ದನ್ನ ಇದ್ರ ಬಗ್ಗೆ ನಾವು ವಿಚಾರ ಮಾಡ್ಕೊಂತ ಹೋಗೋಣ. ಶಶಿಯ ಅಂದ್ರ ಇಲ್ಲಿ ಶಶಿ ಯಾವುದಪ್ಪ ಅಂದ್ರ ತಂಪು ಯಾವುದು ಅನ್ನುವಂಥದ್ದನ್ನ ಇಲ್ಲಿ ನಾವು ಕೇಳ್ಕೊಂಡು ಹೋಗಿವಿ. ಇವತ್ತ ನಾವು ಚಂದ್ರನು ತಂಪು ಅಂತೀವಿ, ಏನೋ ಸರೋವರ ಬಗಲ ಕುಂತ ಎಷ್ಟು ತಂಪು ಆನಂದ ಅದಂತೀವಿ. ಆದ್ರೆ ಎಲ್ಲದಕ್ಕಿಂತ ತಂಪು ಯಾವುದು ಅಂದ್ರೆ ಶಮೆ. ಅಂದ್ರೆ ಜಗತ್ತಿನಲ್ಲಿ ಶಶಿಯ ಶೀತಳದಿಂದ ಆವುದು ಶಮೆ. ಜಗತ್ತಿನಲ್ಲಿ ನೀರು ಸ್ವಭಾವ ಸಿದ್ಧವಾಗಿ ತಂಪಾಗಿರುತ್ತದೆ. ನೀರಿನಕ್ಕಿಂತಲೂ ಚಂದ್ರನ ಕಿರಣಗಳು ತಂಪಾಗಿರುತ್ತವೆ. ಚಂದ್ರನ ಕಿರಣಗಳಂತೆ ತಂಪಾಗಿರುವುದು ಯಾವುದೆಂದರೆ ಶಮೆ. ಚಂದ್ರನನ್ನು ನೋಡದೆ ಕೂಡಲೇ ಜನರು ಹೆಂಗೆ ಆನಂದ ಹೊಂದುತ್ತಾರೋ ಹಾಗೆ ಶಮೆಯನ್ನು ಅಂದರೆ ಮನೋನಿಗ್ರಹವನ್ನು ಮಾಡಿದ ಪುರುಷನನ್ನು ನೋಡಿದ ಕೂಡಲೇ ಆನಂದವನ್ನು ಹೊಂದುತ್ತಾರೆ. ಯಾಕಂದರೆ ಚಂದ್ರನಲ್ಲಿರತಂತ ತಂಪಿನಿಂದ ಯಾವ ಪ್ರಕಾಶ ಆನಂದವಾಗಿರುತ್ತದೆಯೋ ಅದರಂತೆ ಇವನ ಶಾಂತದಾಯಕವಾದಂತ ಮುಖ ಕಮಲವನ್ನು ನೋಡಿದ ಕೂಡಲೇ ಪ್ರತಿಯೊಬ್ಬರಿಗೂ ಆನಂದವಾಗುತ್ತದೆ.
ಇದನ್ನು ನಿರ್ಧನಿಕನಾದನು, ಧನಿಕನಾದಂತನು ಯಾವ ರೀತಿ ತನ್ನ ದ್ರವ್ಯವನ್ನು ಕಂಡು ಆನಂದನೆ ಹೊಂದುತ್ತಾನೋ ಹಾಗೆ ಪುರುಷನು ಸದಾ ಆನಂದವನ್ನು ಮಗ್ನನಾಗಿರುತ್ತಾನೆ. ಯಾವ ವಿದ್ಯೆ ಮೊದಲಾದಂತಗಳು ಇಲ್ಲದಿದ್ದರೂ ಕ್ಷಮೆ ಒಂದೇ ಇರುವ ಮೂಲಕ ಜಗತ್ತಿನ ಎಲ್ಲಾ ಜನರಿಂದಲೂ ಪೂಜಿಸಿಕೊಳ್ಳಲಿಕ್ಕೆ ಯೋಗ್ಯವಾಗಿರುತ್ತಾನೆ. ಕ್ಷಮೆಯನ್ನು ಸಾಧಿಸಿದಂತ ಪುರುಷನು ಆನಂದಕ್ಕೆ ಅಮೃತ ಪಾನ ಮಾಡಿ ಇಂದ್ರಾದಿ ದೇವತೆಗಳ ಆನಂದವನ್ನು ಸರಿಯಾಗಲಾರದು. ಅಂದ್ರ ಆ ಕ್ಷಮೆದೊಳಗೆ ಎಂತ ಶಕ್ತಿ ಅದ ಅನ್ನುವಂಥದ್ದನ್ನ ಹೇಳ್ಕೋತ ಹೊಂಟಾರೆ. ಇನ್ನು ಯಾವ್ದಾದ್ರು ಒಂದು ವಿದ್ಯೆ ಅಭ್ಯಾಸ ಇವನಿಗೆ ಬರಬೇಕಾದರೂ ಕ್ಷಮೆ ಬೇಕು. ಕ್ಷಮೆ ಇಲ್ಲದ ವಿನ ಬ್ರಹ್ಮ ವಿದ್ಯೆ ಸಹ ಪ್ರಾಪ್ತಿಯಾಗುವುದಿಲ್ಲ. ಆದ ಕಾರಣದಿಂದ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಎನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ. ನಮಗ 4 ಜ್ಞಾನಕ್ಕೆ ಸಾಧನೆ ಚತುಷ್ಟಿ ಒಳಗ ಷಟ್ ಸಂಪತ್ತುಗಳನ್ನ ನಾವು ಎಲ್ಲರೂ ಕೇಳ್ಕೊಂಡು ಬಂದೇವೆ. ಷಟ್ ಸಂಪತ್ತೊಳಗ 6 ಸಂಪತ್ತು ಹೇಳ್ಕೊತ ಬಂದಾರ. ಕ್ಷಮೆ, ಧಮೆ, ತಿತಿಕ್ಷ, ಶ್ರದ್ಧಾ, ಸಮಾಧಾನ, ಉಪರತಿ ಅಂತೇಳಿ 6 ಷಟ್ ಸಂಪತ್ತುಗಳು ಹೇಳ್ಕೊತ ಬಂದಾರ. ಅಲ್ಲಿ ಕೂಡ ಕ್ಷಮೆ ಇದ್ರ ಮಾತ್ರ ಎಷ್ಟು ಮಹತ್ವ ಅದ ಅಂದ್ರ ಅಂತರೇಂದ್ರಿಯಗಳ ನಿಗ್ರಹ ಮಾಡುದ್ರಿಂದ ಮುಂದೇನಾಗ್ತದ, ನಮಗ ಮೋಕ್ಷದ ಇಚ್ಛೆ ಆಗ್ತದ, ಮುಕ್ತಿ ಆಗ್ತದ ಅಂತೇಳಿ ಹೇಳುವ ಉದ್ದೇಶ ಅದ. ಇವು ಇರ್ಲಿಕ್ಕಂದ್ರ ಕ್ಷಮೆ, ದಮೆ, ತಿತಿಕ್ಷ, ಶ್ರದ್ಧಾ, ಸಮಾಧಾನ, ಉಪರತಿ ಇರ್ಲಿಲ್ಲ ಅಂದ್ರ ನಮಗ ಜ್ಞಾನ ಸ್ಥಿತಿ ಆಗ್ತದನು, ಉಳಿತದನು ಅಂದ್ರ ಉಳಿದಿಲ್ಲ. ಯಾಕ ನಮ್ಮಲ್ಲಿ ಇವು ನಿಗ್ರಹ ಇರುದಿಲ್ಲ. ಕ್ಷಮೆ ಅಂದ್ರ ಅಂತರೇಂದ್ರಿಯಗಳು ಇವು ಅನೇಕ ಜನ್ಮಗಟ್ಲೆ ವಾಸನಾ ಚಿತ್ತಿನೊಳಗಿರ್ತದ ಮತ್ತು ಈ ಮನುಷ್ಯನೊಳಗೆ ಯಾವಾಗಲೂ ವಿಷಯದ ಕಡೆ ಹರಿತಿರ್ತದ. ಇವು ಎಲ್ಲವೂ ಕೂಡ ನಮ್ಮಲ್ಲಿ ಬುದ್ಧಿ ಇಲ್ಲಾರ್ದನ್ನ ನಿರ್ಣಯ ಮಾಡ್ತಿರ್ತದ. ಅದಕ್ಕೆ ಇವು ಎಲ್ಲವೂ ಕೂಡ ನಿಗ್ರಹ ಆಗ್ತಿವಂದ್ರ, ಇವಕ್ಕನ್ನ ನಾವು ಸ್ವಾಧೀನ ಮಾಡ್ಕೊಂಡಿವಂದ್ರ, ಅದನ್ನೇ ಭಗವಂತ ಕಡೆ ಮುಖ ಮಾಡಿಸಿದೇವಂದ್ರ ಅವು ಏನಾಗ್ತದ, ಕ್ಷಮೆ ನಮ್ಮಲ್ಲಿ ಸಿದ್ಧಿಸ್ತದ. ಕ್ಷಮೆ ಉಳ್ಳವರಿಗೆ ಧಮೆ ಬರ್ತದ, ಧಮೆ ಇದ್ದವ್ರಿಗೆ ಇಂದ್ರಿಯ ನಿಗ್ರಹ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಅದಕ್ಕೆ ಕ್ಷಮೆಕ್ ಬಹಳ ಮಹತ್ವ ಕೊಟ್ಟಾರ. ಅಂದ್ರ ಇಲ್ಲಿ ಎಂತಿಂತ ಶ್ರೀಮಂತರಿಗೂ ಕೂಡ ಗೌರವ ಇಲ್ಲ. ಯಾಕೆ? ಯಾರು ಇಂದ್ರಿಯಗಳನ್ನ ನಿಗ್ರಹ ಮಾಡ್ಯಾರ ಅವರು ಜಗತ್ತು ಪೂಜ್ಯನು ಆಕ್ಕಾರ. ಅದು ಅಲ್ಲದೆ ತಮ್ಮ ಅಂತಃಕರಣ ಶುದ್ಧ ಮಾಡ್ಕೊಂಡು ಮೋಕ್ಷನು ಹೊಂದುತ್ತಾರ. ಅದಕ್ಕೆ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಎನ್ನುವಂಥದ್ದನ್ನ ನಿಜಗೊಂಡ್ರು ಕ್ಷಮೆಕ್ ಬಹಳ ಮಹತ್ವ ಕೊಟ್ಟಾರ. ಅಂದರೆ ಶಿಶಿಯ ಶೀತಳದಿಂದ ಆಗುದಂದ್ರೆ ಕ್ಷಮೆ. ಆ ಕ್ಷಮೆ ಬಹಳ ದೊಡ್ಡದು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಆಗ್ತದ. ಕ್ಷಮೆಯಿಂದ ಮುಕುತಿ ಸಾಧನೆ ಪೆರತುಂಟೆ ಅಂದರೆ ಕ್ಷಮೆಗಿಂತ ಮೋಕ್ಷ ಸಾಧನೆ ಬೇರೆ ಇರುವುದೇ ಇಲ್ಲವೆಂದು ಹೇಳಿದ್ದಾರೆ. ಕ್ಷಮೆ ಸಾಧಿಸಿದಂತ ಪುರುಷನಲ್ಲಿಯೂ ಕೂಡ ಇಂದ್ರಿಯ ನಿಗ್ರಹ, ಭಕ್ತಿ, ತಿತಿಕ್ಷ ಮತ್ತು ಉಪರತಿ ಮೊದಲಾದಂತ ಶ್ರೇಷ್ಠ ಗುಣಗಳು ವಾಸ ಮಾಡಿಕೊಂಡಿರ್ತವೆ. ಕ್ಷಮೆಯನ್ನು ಸಾಧಿಸುವಂತ ಪುರುಷನಲ್ಲೇ ಯಥಾರ್ಥವಾದಂತ ಉತ್ಪನ್ನ ಏನಂದ್ರೆ ಶಾಂತಿ ಉತ್ಪನ್ನ ಆಗುತ್ತದೆ ಮತ್ತು ವಿಷಯ ವಾಸನೆ ನಿವೃತ್ತಿ ಆಗುತ್ತದೆ. ಕ್ಷಮೆಯನ್ನು ಸಾಧಿಸಿದಂತ ಪುರುಷನನ್ನೇ ಸರ್ವ ತೀರ್ಥಗಳು, ಸರ್ವ ಕ್ಷೇತ್ರಗಳು ಅಪೇಕ್ಷೆ ಮಾಡುತ್ತವೆ. ಯಾಕಂದ್ರೆ ಅನಂತ ಜನರು ಬಂದು ಸ್ನಾನ ಮಾಡಿ ತಮ್ಮ ಪಾಪಗಳನ್ನ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಆ ತೀರ್ಥಗಳ ಪಾಪದಿಂದ ನಾವು ಯಾವಾಗ ಮುಕ್ತರಾಗುತ್ತೇವೆ ಎಂದು ಕ್ಷಮೆಯನ್ನು ಸಾಧಿಸಿದಂತ ಪುರುಷನ ಹಾದಿಯನ್ನೇ ಕಾಯುತ್ತಿರ್ತವೆ ಅಂತ. ಅವು ನದಿಗಳು ಕೂಡ ಕ್ಷಮೆ ಇದ್ದವನು ಬಂದು ನಮ್ನ ಯಾವಾಗ ಸ್ನಾನ ಮಾಡ್ಯಾನು, ನಾವು ಯಾವಾಗ ಪವಿತ್ರ ಆಗಿವಿ ಅಂತೇಳಿ ಅವು ಕೂಡ ಕಾಯ್ತಾವಂತ. ಅಂದ್ರ ಕ್ಷಮೆಯೊಳಗೆ ಎಂತ ಶಕ್ತಿ ಅದ. ಇಂದ್ರಿಯ ನಿಗ್ರಹದೊಳಗ, ಅಂತರೇಂದ್ರಿಯ ನಿಗ್ರಹದೊಳಗ ಎಂತ ತಾಕತ್ತದ, ಎಂತ ಅದ್ರೊಳಗ ಶಕ್ತಿ ಅದ ಅನ್ನುವಂಥದ್ದನ್ನ ಇವತ್ತ ನದಿಗಳು ಕೂಡ ಅಂತ ದಾರಿ ಕಾಯ್ತಾವಂದ್ರ ಅದಕ್ಕೆ ಕ್ಷಮೆ ಬಹಳ ಮಹತ್ವ ಅದ. ನಾವ್ ಎಲ್ಲರೂ ಅಂತರೇಂದ್ರಿಯಗಳ ನಿಗ್ರಹ ಮಾಡಿದೇವಂದ್ರ ಜ್ಞಾನಕ್ಕೆ ನಾವು ಸುಲಭವಾಗಿ ಹೋಗ್ತೀವಿ ಅನ್ನುವಂಥದ್ದನ್ನ ಮೊದಲು ಇವು ಮೆಟ್ಟಲುಗಳನ್ನ ಹಬ್ಕೋತ ಹೋಗ್ಬೇಕು. ಬರೀ ನಾವು ಒಮ್ಮೆಲೆ ನಮ್ ಹಿಂದಿನ ಪುಣ್ಯ ಆದ್ರೆ ಒಮ್ಮೆ ಜ್ಞಾನವನ್ನು ಮಾಡ್ತೇವಂದ್ರ ನಮ್ಗ್ ಕ್ಷಮೆ, ದಮೆ, ತಿತಿಕ್ಷ, ಶ್ರದ್ಧಾ, ಸಮಾಧಾನ ಇರ್ಲಿಲ್ಲ ಅಂದ್ರ ಮತ್ತು ನಮ್ಮಲ್ಲಿ ವಿವೇಕ ಉತ್ಪನ್ನ ಆಗ್ಲಿಲ್ಲ ಅಂದ್ರ, ವೈರಾಗ್ಯ ಬರ್ಲಿಲ್ಲ ಅಂದ್ರ ವೈರಾಗ್ಯಕ್ಕೆ ಬಹಳ ಮಹತ್ವ ಅದ. ನಾವು ಬಹಳ ಮಂದಿ ಹೇಳ್ತೇವೆ ನಿಗ್ರಹ ಮಾಡ್ರಿ ಅಂತೇಳಿ ಎಲ್ಲರೂ ಹೇಳ್ತೇವೆ, ಮಾತ್ರ ಒಳಗ ತೋರಿಕೆ ಒಂದು ಬದುಕಿರ್ತದ. ಮಂದಿಗೆ ಬಹಳ ಸೀದಾ ತೋರಿಸ್ತೇವೆ, ಒಳಗ ಮಾತ್ರ ಬಯಕೆ ಮಾತ್ರ ನಷ್ಟ ಆಗಿರಂಗಿಲ್ಲ. ಯಾವಾಗ ಬಯಕೆ ನಷ್ಟ ಆಯ್ತು ಅಂದ್ರೆ ಅವನಲ್ಲಿ ವೈರಾಗ್ಯ ಬರ್ತದ, ವೈರಾಗ್ಯ ಬಂದವನಲ್ಲಿ ಕ್ಷಮೆ ಬರ್ತದ. ಇರ್ಲಿಕ್ಕಂದ್ರೆ ಎಲ್ಲರಿಗೂ ಸಾಧ್ಯ ಅದ ಅಂದ್ರೆ ಆಗುದಿಲ್ಲ. ಅದಕ್ಕೆ ನಾವ್ ಎಲ್ಲರೂ ಎಷ್ಟು ಸಾಧ್ಯ ಅದ ವಿಷಯಾದಿಗಳಿಂದ ರಹಿತನಾಗಿ ಬದುಕುವುದು, ವಿಷಯಗಳಿಲ್ಲದೆ ನಿರ್ವಿಷಯ ಬದುಕುವಂತ ಸೂತ್ರ ಗೊತ್ತಾಯ್ತು ಅಂದ್ರ ಅದು ತಾನೇ
ಅಂತರೇಂದ್ರಿಯಗಳ ನಿಗ್ರಹ ಆಗ್ತದ. ಶಮೆ ಎನ್ನುವಂಥದ್ದನ್ನಲ್ಲಿ ನಮ್ಗ ಮುಕುತಿ ಅನ್ನೋದು ಶಮೆ ಒಳಗೆ ಅದನ್ನು ಗುರ್ತಾಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ತಾತ್ಪರ್ಯದ. ಇಲ್ಲಿ ಏನ್ ಹೇಳಿದ್ರು, ಶಮೆಯಿಂದ ಸಾಧಿಸಿದಂತ ಪುರುಷನ ಹಾದಿಯನ್ನೇ ಕಾಯ್ತವೆ ಅಂತ ಯಾವ ನದಿಗಳು ಕೂಡ. ಯಾಕಂದ್ರೆ ಅವನು ತೀರ್ಥಗಳಲ್ಲಿ ಕಾಲಿಟ್ಟ ಮಾತ್ರಕ್ಕೆ ಎಲ್ಲಾ ಪಾಪ ನಿವೃತ್ತಿ ಆಗುತ್ತವೆ. ಈ ಕಾರಣದಿಂದ ಅವು ಅವನನ್ನು ಅಪೇಕ್ಷೆ ಮಾಡುತ್ತವೆ. ಇನ್ನು ಕ್ಷೇತ್ರಾದಿಗಳಾದಂತ ಲಿಂಗಗಳಿಗೆ ಜನರು ನಮಸ್ಕಾರ ಮಾಡಿ ಮಾಡಿ ಅಲ್ಲಿ ಪುಣ್ಯವನ್ನು ತಕ್ಕೊಂಡು ಹೋಗಿರ್ತಾರೆ. ಅದಕ್ಕಾಗಿ ಅವು ಸಹ ನಮ್ಮನ್ನು ಮುಟ್ಟಿ ಪುನಃ ನಮ್ಮನ್ನು ಪುಣ್ಯವಂತರಾಗಿ ಮಾಡುತ್ತಾನೋ ಎಂದು ಅವನ ದಾರಿಯನ್ನೇ ಕಾಯುತ್ತಿರುತ್ತವೆ ಅಂತ. ಆದ್ದರಿಂದ ವಿಮಲ ಮಾನಸದಿಂದ ಶುಭ ತೀರ್ಥ ಉಂಟೆ ಎಂದು ಹೇಳಿದ್ದಾರೆ. ಈ ಎಲ್ಲಾ ಕಾರಣದ ಮೂಲಕ ಚಂದ್ರನ ಕಿರಣಗಳಂತೆ ತಂಪಾಗಿರುವ ಶಮೆಯನ್ನು ಹೇಳಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಳೋಣ. ಈ ಎಲ್ಲರೂ ಕೂಡ ಲಿಂಗ ಮುಟ್ಟಿ ಮುಟ್ಟಿ ಆ ಲಿಂಗದೊಳಗಿರುವಂತ ಶಕ್ತಿಯನ್ನೇ ಕಳ್ಕೊಂಡು ಬಿಟ್ಟಿರ್ತಾರಂತ. ಲಿಂಗ ಯಾವಾಗಿಂತ ಸತ್ಪುರುಷರು ಸಂತರು ಯಾರು ಶಮೆ ಸಾಧಿಸಿದವರು, ಅಂತರೇಂದ್ರಿಯ ನಿಗ್ರಹ ಮಾಡಿದವರು, ಯಾವಾಗ ಆ ಲಿಂಗವನ್ನು ಇವರು ಮುಟ್ಟದಾಗ ಅದಕ್ಕೆ ಮತ್ತೆ ಶಕ್ತಿ ಬರ್ತದ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಕೂಡ ಸಿದ್ಧಾರೂಢ ಕಥಾಮೃತೊಳಗೆ ಕೇಳ್ಕೊಂಡು ಬಂದೇವೆ. ಅವಾಗ ಸಿದ್ಧಾರೂಢರು ಬಂದು ಬಸವಣ್ಣವ್ರ ಮ್ಯಾಗ ಕೂತಿರ್ತಾರ. ಬಂದು ಕೂತಾಗ ನೀ ಎಂತ ಅದಿ, ದೇವ್ರ ಮ್ಯಾಗ ಕೂತಿಯಲ್ಲ, ಎಲ್ಲಿಟ್ಟಿ ಬುದ್ಧಿ ನೀನು ಅಂತೇಳಿ ಬೈದಾಗ ಅವ್ರು ಸಿದ್ಧಾರೂಢರು ಹೇಳ್ತಾರ, ನೀವು ಎಲ್ಲಿಟ್ಟಿರಿ ಅಂದ್ರೆ ನಾನು ಪರಮಾತ್ಮನ ಇಟ್ಟಿನಿ, ನೀವು ಎಲ್ಲಿಟ್ಟಿರಿ ಅಂದ್ರೆ ಕಲ್ಲಿನಾಗಿ ಇಟ್ಟಿರಿ ಅನ್ನುವಂಥದ್ದನ್ನ ಬೈದಾಗ ಅವ್ನಿಗೆ ಎಲ್ಲರೂ ಹೊಡ್ಯಾಕ್ ಹೋಗ್ತಾರ. ಏನೋ ಮಹಾಪುರುಷ ಅದಾನಂತನೂ ಒಂದಿಷ್ಟು ಮಂದಿ ಬಂದು ಅವ್ನ್ ಕರ್ಕೋತಾರ. ಅವಾಗ ಹೇಳ್ತಾನ, ಈ ಶಿಲೆ ಏನಾಗ್ಯದಪ್ಪ ಅಂದ್ರ ಎಲ್ಲರೂ ಇದಕ್ ನಮಸ್ಕಾರ ಮಾಡಿ ಮಾಡಿದ ಶಕ್ತಿ ಕಳ್ಕೊಂಡದ. ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಮತ್ತ ಪ್ರತಿಷ್ಠೆ ಮಾಡ್ತೀನಿ, ಆ ಶಕ್ತಿಯನ್ನ ನಾನು ಮರಳಿ ತರ್ತೀನಿ ಅನ್ನುವಂಥದ್ದನ್ನ ಸಿದ್ಧಾರೂಢರು ಆ ಮೂರ್ತಿಗೆ ಮತ್ತಿಷ್ಟು ಏನ್ ಮಾಡಿದ್ರು ಅಂದ್ರೆ ಎಲ್ಲರಿಗೆ ಪ್ರತಿಷ್ಠೆ ಮಾಡಿ ತೋರಿಸಿದ್ರು ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡಿವಿ. ಹಂಗ ಯಾರು ಶಮೆಯನ್ನು ಹೊಂದ್ಯಾರ ಅವ್ ಮೂರ್ತಿ ಅಂದ್ರ ಅವ್ ಲಿಂಗಗಳು ಕೂಡ ಪವಿತ್ರ ಆಗ್ತಾವಂದ್ರ ಈ ವಿಮಲ ಮಾನಸದಿಂದ ಶಮೆಯಿಂದ ಎಷ್ಟು ಆ ಶಕ್ತಿ ಅದ ಆ ಶಮೆ ಒಳಗ ಅನ್ನುವಂಥದ್ದನ್ನ ನಾವು ಕಂಡುಕೋಬೇಕಾಗಿದೆ. ಅದಕ್ಕೆ ನಾವ್ ಎಲ್ಲರೂ ಸಾಧ್ಯ ಇದ್ದಷ್ಟು ಶಮೆಯಿಂದ ಮತ್ತೊಂದು ಮುಕ್ತಿ ಅನ್ನೋದು ಬ್ಯಾರೇನೇ ಇಲ್ಲ. ಮುಕ್ತಿ ಅಂದ್ರ ಶಮೆ ಅಂದ್ರೆ ಮುಕ್ತಿ ಅಂದ್ರೆ ಶಮೆಯನ್ನು ಸಾಧಿಸೋಣ ಅನ್ನುವಂಥದ್ದನ್ನ ನಿಜಗುಂಡು ಬಹಳ ಒತ್ತು ಕೊಟ್ಟು ಹೇಳ್ಕೋತ ಬಂದರ. ವಿಮಲ ಮಾನಸದಿಂದ ಶುಭ ತೀರ್ಥ ಮುಂದೆ ಅಂತ ಹೇಳಿದ್ದಾರೆ. ಈ ಎಲ್ಲಾ ಕಾರಣ ಮೂಲಕ ಚಂದ್ರನ ಕಿರಣಗಳಿಗಿಂತ ತಂಪಾಗಿರುವುದು ಯಾವ್ದಂದ್ರೆ ಶಮೆ ಎನ್ನುವಂಥದ್ದನ್ನ ಹೇಳ್ಕೋತ ಬಂದರ. ಇನ್ನ ಸುಧಾರಸ ಧಾರೆ ಯಾವುದು, ಮಿಗೆ ಮೃದು ವಚನ ಅಂದ್ರ ಸುಧಾ ಅಂದ್ರ ಅಮೃತಕ್ಕಿಂತ ಯಾವ್ದು ಮಿಗೆಯದು ಹೆಚ್ಚಿಂದ ಯಾವುದು ಅಂದ್ರ ಮೃದುವಾದ ಮಾತುಗಳು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಮನೆಗೆ ಬಂದಂತ ಅತಿಥಿಗಳಿಗೆ ಆದರ ಸತ್ಕಾರ ಅವರನ್ನು ಬರಮಾಡಿಕೊಂಡು 4 ಮೃದುವಾಗದಂತ ವಿನಯಕರವಾದ ಮಾತುಗಳನ್ನ ಆಡಿದರೆ ಸಾಕು. ಇದಕ್ಕಿಂತಲೂ ಹೆಚ್ಚಿನ ಉಪಕಾರ ಬೇಡ. ಇದಕ್ಕಿಂತ ಇಷ್ಟರಿಂದಲೇ ಸಂತುಷ್ಟರಾಗಿ ಅವರನ್ನು ಕೊಂಡಾಡುತ್ತಾರೆ, ಹೋಗುತ್ತಾರೆ. ಆದರೆ ಮನೆಗೆ ಬಂದವರನ್ನು ಒಳ್ಳೆಯ ಉಪಚಾರದಿಂದ ಅವರಿಗೆ ಪಂಚಪಕ್ವಾನ್ನ ರೂಪವಾದ ಅಮೃತವನ್ನು ತೃಪ್ತಿಪಡಿಸಿ ಹೋಗುವ ಕಾಲಕ್ಕೆ ಕಠೋರ ವಚನಗಳನ್ನು ನುಡಿದರೆ ಮಾಡಿದ ಉಪಚಾರವೆಲ್ಲ ವಿಷ ರೂಪವಾಗಿ ಪರಿಣಾಮ ಹೊಂದುತ್ತದೆ. ಏನೊಂದು ಉಪಚಾರ ಮಾಡದಿದ್ದರೂ 4 ಮೃದುವಾದಂತ ವಿನಯ ಪೂರ್ವಕ ವಚನಗಳನ್ನು ನುಡಿದರೆ ಅದೇ ಅಮೃತಧಾರಿ ಆಗುತ್ತದೆ. ಆದ್ದರಿಂದ ವಿನಮಿತಹುದರಿಂದ ಉಪಚಾರ ಮುಂಟೆ ಎಂದು ಹೇಳಿದ್ದಾರೆ. ವಿನಯ ಪೂರ್ವಕ ಭಾಷಣಕ್ಕಿಂತಲೂ ಹೆಚ್ಚಿನ ಉಪಚಾರ ಯಾವುದಂದ್ರ ಮೃದು ವಚನ. ಬರ್ರಿಯಪ್ಪ, ಉಂಡ್ರಿ, ಕುಂದ್ರಿ, ಯಾವಾಗ ಬಂದ್ರಿ, ನೀರ್ ಕುಡ್ರಿ, ಒಂದು ಒಳ್ಳೆ ಇದ್ರೊಳಗ ಅದೇ ನೀರನ್ನು ಕೊಟ್ಟು ಒಳ್ಳೆ ವಿನಯದಿಂದ ನಾವು ಮಾತಾಡಿದ್ರೆ ಅವರು ಕೂಡ ತೃಪ್ತ ಆಗ್ತಾರ. ತೃಪ್ತ ಆದ್ರಂದ್ರ ಆ ಪುಣ್ಯ ನಮಗ್ ಬರ್ತದ. ನಾವ್ ಎಲ್ಲಾ ಹೋಳಿಗೆ ಹುಗ್ಗಿ ಏನೇನೋ ಮಾಡಿ ಕಠೋರ ಶಬ್ದಗಳ ಮಾತಾಡ್ದೇವಂದ್ರ ಎದಕ್ ಬಂದ್ರಿ ಅಂತ ತಿನ್ನಾಕ್ ಬರ್ತೀರಿ ನೀವು, ಒಳ್ಳೆ ಬರ್ತೀರಿ ಅಂತ ಹಿಂಗ ನಾವ್ ಏನೋ ಒಂದು ಕಠೋರ ಶಬ್ದ ಅಂದೇವಂದ್ರ ಅವ್ರ ಏನಾಗ್ತದ, ಮನಸ್ಸು ನೊಂದಾದದ್ದೇ ನಮಗ್ ಪಾಪ ಆಕ್ಕದ. ಅದಕ್ಕೆ ಎಲ್ಲದಕ್ಕಿಂತ ಶ್ರೇಷ್ಠವಾದ ಯಾವ್ದಪ್ಪ ಅಂದ್ರ ನಾವು ಮೃದು ವಚನ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಇಲ್ಲಿ ಬಸವಣ್ಣವರು ಕೂಡ ಇದನ್ನೇ ಮಾತು ಹೇಳ್ಕೊತ ಬಂದಾರ ನೋಡು. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ವಚನಕಾರು ಹೇಳ್ಕೊತ ಬಂದಾರ ಎಲ್ಲಾ ಜಪಗಳು ಎಲ್ಲಾ ತಪಗಳು ಮೃದು ವಚನದಲ್ಲೇ ಇರುತ್ತವೆ. ಈ ಕಾರಣದಿಂದ
ರಸಧಾರಿ ಯಾವುದೆಂದರೆ ಮಿಗೆ ಮೃದು ವಚನ ಅಂತ ಹೇಳ್ಕೊತ ಬಂದರೆ ಇನ್ನು ಇವು ಎಲ್ಲವೂ ಎರಡು ಮಾತುಗಳನ್ನ ನಾವು ಆದಷ್ಟು ಆದಷ್ಟು ನಮಗೆ ಎಷ್ಟು ಸಾಧ್ಯದ ಇಂದ್ರಿಯಗಳನ್ನ ಅಂತರಿಂದ್ರಿಯಗಳನ್ನ ನಿಗ್ರಹ ಮಾಡೋಣ. ಸುಧಾ ಅಂದ್ರೆ ಮೃದು ವಚನ ಒಂದು, ಮತ್ತು ಕ್ಷಮೆ ಅಂದ್ರೆ ಅಂತರೇಂದ್ರಿಯಗಳನ್ನ ನಿಗ್ರಹ ಮಾಡುವುದರಿಂದ ನಮ್ಗೆ ಎಷ್ಟು ಫಲ ಅದ ಅನ್ನುವಂಥದ್ದನ್ನ ಮೋಕ್ಷಕ್ಕೆ ಇವು ದಾರಿಗಳು ಅನ್ನುವಂಥದ್ದು ಹೇಳ್ಕೋತ ಬಂದರ, ಕ್ಷಮೆಯನ್ನು ಸಾಧಿಸಿದೇವು ಅಂದ್ರೆ ಅದೇ ಮೋಕ್ಷ ಅನ್ನುವಂಥದ್ದು ನಿಜಗೊಂಡ್ರು ಅಷ್ಟದೊಳಗೆ ತಾಕತ್ತದ ಶಕ್ತಿ ಅದ ಅನ್ನುವಂಥದ್ದನ್ನ ಹೇಳ್ಯಾರ. ನಮ್ಮಲ್ಲಿ ಕ್ಷಮೆ ಬತ್ತು ಅಂದ್ರ ಈ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾರಲ್ರಿ ವೇದಾಂತ ಅಂತ ಇಲ್ಲಿ ಬರ್ತದ. ಆದ್ರೆ ನೀತಿ ಒಳಗನು ಕೂಡ ಅಂತರೇಂದ್ರಿಯಗಳ ನಿಗ್ರಹ ಆದಾಗ, ಅಂತರೇಂದ್ರಿಯ ಪಕ್ವ ಆದಾಗ ಜ್ಞಾನ ಏನು ಬಳೋತಾಕ್ಕದನೋ, ಜ್ಞಾನ ಆಗುದೇನು ಬಳೋತಾಕ್ಕದನೋ ಅನ್ನುವಂಥದ್ದನ್ನ ನಮ್ ಬಿದರ್ ಶಿವಕುಮಾರ್ ಸ್ವಾಮಿಗಳು ಒಂದು ಕಥೆ ಹೇಳ್ಯಾರ. ಈ ಒಂದು ತೆಂಗಿನ ಗಿಡ ಬೆಳೆಸಬೇಕಾದ್ರ 4-5 ವರ್ಷ ಹೋಗ್ತಂತ. 5 ವರ್ಷ ಹೋದಾಗ ಅದು ಫಲ ಬಿಡ್ತದಂತ. ಆ ಫಲ ಬಿಟ್ಟಾಗ ಅದು ಹೂವ ಕಾಯಿ ಆಗುದು ಏನಂದ್ರ ಒಂದು ಋತುಮಾನದಾಗ, ಅಂದ್ರೆ 1 ತಿಂಗಳು 2 ತಿಂಗಳದಾಗ ಎಲ್ಲಾ ಆಗಿಬಿಡ್ತಾವಂತ. ಆದ್ರೆ ಗಿಡ ಬೆಳೆಸಬೇಕಾದ್ರೆ ಎಷ್ಟು ದಿನ ಹೋಗಿರ್ತದ ಅನ್ನುವಂಥದ್ದನ್ನ ಇಲ್ಲಿ ನಾವು ಮೊದಲ ನೀತಿವಂತರಾಗಿ ಅಂತಃಕರಣ ಶುದ್ಧ ಮಾಡ್ಬೇಕಾದ್ರೆ ಬಹಳ ದಿವಸ ಹೋಗ್ತದ. ಜ್ಞಾನ ಆಗುದೇನು ಬಳೋತ್ ಹಿಡಿದುಲ್ಲ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಟ್ಟಿ ಮಾಡ್ಕೊಂಡು ಇಲ್ಲಿ ನಾವು ಇಂಥ ನೀತಿವಂತರಾಗಿ ಸಾಧನೆಯನ್ನ ಮಾಡ್ತಾ ಇದ್ದೇವಂದ್ರ ಕ್ಷಮೆ ಆಗ್ಲಿ, ಧಮೆ ಆಗ್ಲಿ, ತಿತಿಕ್ಷ, ಇವು ಶ್ರದ್ಧಾ, ಇವು ಶ್ರಮಾದಾನ, ಇವು ತಾನೇ ನಮ್ಮಲ್ಲಿ ಬತ್ತಳಿಕೆ ಜ್ಞಾನಕ್ಕೆ ಇವೆಲ್ಲವೂ ಕೂಡ ವಿದ್ದಾಡ್ಬೇಕಾದ್ರೆ ಹೆಂಗ ನಮಗ ಬಿಲ್ಲು ಬಾಣ ಬತ್ತಳಿಕೆ ಇರ್ತಾವು, ಹಂಗ ನಾವು ಜ್ಞಾನವನ್ನ ಪಡ್ಕೋಬೇಕಾದ್ರೆ ಇವು ಬತ್ತಳಿಕೆ ಇದ್ದಂಗ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಇನ್ನ ಯಾವ್ದು ಹೇಳ್ತಾರಪ್ಪ ಅಂದ್ರ, ಇನ್ನು 3ನೇ ನುಡಿಯೊಳಗ ತಳುವದೆ ಮಾಳ್ಪುದಾವುದು ಭವಹರಣ, ಗಳಿಕೆ ಯಾವುದು ಸುಚರಿತ್ರೆ, ಮನುಜ ಕುಲದ ಜನನ ಲಾಭವಾವುದು ಆನಾರೆಂದು ತಿಳಿಯುವುದು, ವೀರವಾವುದು ಕಂತು ವಿಜಯ. ವೀರತನ ಯಾವುದಂದ್ರೆ ಕಂತು ವಿಜಯ ಅಂದ್ರೆ ಇಂದ್ರಿಗಳನ್ನ ಗೆದ್ದುವುದೇ ವಿಜಯ, ಸೂರ್ತನ ಅನ್ನುವಂಥದ್ದು ಹೇಳುವಾರ. ತಳುವದೇ ಮಾಡ್ಕೋದಾವುದು, ನಾಳಿಗೆ ಮಾಡ್ತೀನಿ, ಇನ್ನ ನಮ್ಗ ವಯಸ್ಸದ, ಇನ್ನ ಮದ್ವಿ ಮಾಡ್ತೀನಿ, ಹಂಗ್ ಮಾಡ್ತೀನಿ ಅಂದ್ರ ಶರೀರ ನಮ್ಮ ಆದಿಂದಾಗಿಲ್ಲ, ಅದು ಯಾವಾಗ ಮರಣ ಆವರಿಸ್ತದೋ ಅನ್ನೋ ಗುರ್ತಾಗುದಿಲ್ಲ. ಅದಕ್ಕ ನಾಳಿಗನ್ನದೇ ಇವತ್ತೇ ಮಾಡುದು ಭವಹರಣ ಅಂದ್ರೆ ಹುಟ್ಟು ಸಾವು ಕಳ್ಕೊಳ್ಳೋದು. ಅದಕ್ಕಿಂತ ತಳುವದೆ ಬಿಟ್ಟು ಬಿಡದೆ ಮಾಡ್ಬೋದು ಯಾವುದಾದ್ರೂ ಇದ್ರ ಹುಟ್ಟು ಸಾವು ಕಳ್ಕೊಳ್ಳೋದೇ ದೊಡ್ಡದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ತಳುವದೆ ಮಾಡ್ಬೋದಾವುದನ್ನು ಭವಹರಣವ ಜಂತು ನಾಂ ನರ ಜನ್ಮ ದುರ್ಲಭ, ಅಂದರೆ ಜೀವಕೋಟಿಗಳಲ್ಲಿ ಮನುಷ್ಯ ಜನ್ಮ ಬರುವುದೇ ದುರ್ಲಭ. ಬಂದ ಕಾಲದಲ್ಲಿ ಹುಟ್ಟುವಿಕೆ ನಾಶ ಮಾಡಿಕೊಳ್ಳಬೇಕು. ಯಾಕಂದ್ರೆ ಮನುಷ್ಯ ಜನ್ಮ ಹೋಗಿ ಪುನಃ ಮುಂದೆ ಮನುಷ್ಯ ಜನ್ಮವೇ ಬರುತ್ತದೆಂದು ಬಗ್ಗೆ ನೇಮವೇ ಇಲ್ಲ. ಅಕಸ್ಮಿತ ಪಶು ಪಕ್ಷಿಗಳು ಜನ್ಮ ಬಂದರೆ ಆ ಜನ್ಮಗಳಲ್ಲೇ ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ಲ. ಅಂದ್ರ ಈ ಮನುಷ್ಯ ಜನ್ಮ ನಾವೊಂದ್ ಏನೋ ತಪ್ಪಿಸ್ಕೊಂಡೇವಂದ್ರ ನಾವು ಮಾಡಿದ್ರಾಯ್ತು ಅಂತೇಳಿ ಭೋಗಕ್ಕ ವಿಷಯಕ್ಕ ತುರ್ಸುವತ್ತ ನಮ್ಮ ಕಾಲವನ್ನ ವ್ಯರ್ಥ ಕಳೆದೇವಂದ್ರ ಈ ಭೋಗಗಳಂತದಾವ. ಅದಕ್ಕೊಂದು ದೃಷ್ಟಾಂತ ಪಂಚೀಕರಣದಾಗ ಒಂದು ದೃಷ್ಟಾಂತ ಹೇಳ್ಕೊತ ಬಂದಾರ. ಏನ್ ಹೇಳ್ಯಾರಂದ್ರ, ಈ ಮನುಷ್ಯ ಒಬ್ಬ ಕುರುಡ 80ನ್ನ ಒಂದು ಕೋಟಿ ಗಾಡಿ ಸುತ್ತ ಹಾಕ್ತಾ ಇರ್ತಾನಂತ. ಕೋಟಿ ಗಾಡಿ ಸುತ್ತ ಹಾಕ ಮುಂದ ಇನ್ನು ತಲವಾಗಲು ಬಂದು ಹೊರಗೆ ಹೋಗ್ಬೇಕು ಅನ್ನುವತ್ರೊಳಗಾಗಿ ಅವ ಎಷ್ಟೋ ಕಷ್ಟವನ್ನ ಅನುಭವಿಸಿ ಮುಳ್ಳ, ಕಲ್ಲ, ಬಿಸಿಲ, ಧೂಳಿ ಸುತ್ತ ಕ್ವಾಟಿ ತಿರುಗಿ ಬಂದಿರ್ತಾನ ಕುರುಡ. ಇನ್ನೇನು ಸ್ವಲ್ಪದ್ರೊಳಗೆ ತಲವಾಗಲು ಬಂದು ಕಡ್ಯಾಕ್ ಆಗ್ಬೇಕು ಅನ್ನೋದ್ರೊಳಗಾಗಿ ಅವ ಏನಾಕಂತ ಒಂದು ಯೋಗ ಅಲ್ಲಿ ಗಜಿಕಣಿ ಇರ್ತಾನಂತ ಅವನ್ ಕೈಗೆ, ಕೊಳ್ಳಿಗೆ. ಅವ ಏನ್ ಮಾಡ್ತಾನ, ಆ ಕ್ವಾಟಿ ಗಾಡಿಯನ್ನು ಕೈ ಬಿಟ್ಟು ಗಜಿಕಣಿ ತುರ್ಸೋದ್ರಾಗ ಅದು ಏನಾಗ್ತದಂದ್ರ ಕ್ವಾಟಿ ಗಾಡಿ ಪಾಸ್ ಆಗಿ ಹೋಗ್ಬಿಡ್ತಾನ. ಮತ್ತ ಅದು ಮಹಾದ್ವಾರ ಕಡ್ಯಾಕಾಗಿ ಹೋಗ್ತದ, ಮತ್ತ ಕೈ ಹಿಡ್ಯಾನ, ಮತ್ತ ಕ್ವಾಟಿ ಗಾಡಿ ಹತ್ತದ, ಮತ್ತ ಸುತ್ತ ಹಾಕ್ತಾನ. ಹಂಗ ನಾವು ಈ ಮನುಷ್ಯ ಜನ್ಮ ಬಂದಾಗ ಈ ವಿಷಯದಕ್ಕಾಗಿ ನಮ್ಮ ಗಜಿಕಣಿ ಸುಖಕ್ಕ, ಇಂದ್ರಿಯಗಳ ಸುಖಕ್ಕ ನಾವು ಮನಸೋತಿ ಬಿಟ್ಟೇವಂದ್ರೆ ಏನಾಕದ, ಈ ಮನುಷ್ಯ ಜನ್ಮ ಹೆಂಗೋ ಪಾಸ್ ಆಗಿ ಹೋಗ್ಬಿಡ್ತದ. ಹೋಯ್ತು ಅಂದ್ರೆ ಮತ್ತೆ ನಾವು 84 ಜನ್ಮ ತಿರುಗುವಾಗ ಎಷ್ಟು ಕಷ್ಟ ದುಃಖನೂ ಆಗ್ತದಂದ್ರ, ಇವತ್ತ ನಾವು ನೋಡ್ತೇವೆ, ಇವು ನಾಯಿಗಳು ಇವತ್ತು ನಮ್ಮಿದ್ರಿಗೆ ನೋಡ್ತೇವೆ ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾವು. ಜೀವರಾಶಿಗಳು ನೋಡಿದಾಗ ಎಷ್ಟು ಕಷ್ಟ ಅನುಭವಿಸ್ತಾವ ಅಂದ್ರ ಹೇಳತೀರದಷ್ಟು ಕಷ್ಟ ಊಟಕ್ಕಾಗಿ,
ಒಂದು ಚಾಟಿಗಾಗಿ ಎಷ್ಟು ಅಡ್ಡಾಡ್ತಿರ್ತಾವ. ಹಂಗ ನಾವು ಕೂಡ 84 ಜನ್ಮ ತಿರುಗಿ ಬಂದವ್ರೆ. ಒಂದ್ ವೇಳೆ ಈ ಮನುಷ್ಯ ಜನ್ಮ ಜ್ಞಾನವನ್ನು ಮಾಡ್ಕೊಳ್ಳಾರೆ ಹೋದೆ ಅಂದ್ರೆ ಮತ್ತೆ ತಿರುಗವ್ರೆ. ಅದಕ್ಕೆ ತಿರುಗುವುದರೊಳಗಾಗಿ ಈ ಮನುಷ್ಯ ಜನ್ಮ ಇರುವುದ್ರೊಳಗಾಗಿ ಅಂತ ಜ್ಞಾನವನ್ನ ನಾವು ಮಾಡ್ಕೊಂಡೇವಂದ್ರ ಆ ವಿಷಯಾದಿಗಳಿಗೆ ಇಂದ್ರಿಯಗಳಿಗೆ ಸೋಲದೆ ನಮ್ಮ ಸ್ವರೂಪ ಯಥಾರ್ಥ ಜ್ಞಾನವನ್ನು ಮಾಡ್ಕೊಂಡೇವಂದ್ರ ಈ ಜನ್ಮ ಅಂದ್ರ ತಲೆಬಾಗಲು. ಇದರೊಳಗೆ ನಾವು ತಿಳ್ಕೊಂಡು ಮುಕ್ತರಲಾಕ ಬರ್ತದ, ನಾವು ಪಾರಾಗಿ ಹೋಗಕ್ ಬರ್ತದ. 84 ಜನ್ಮ ತಿರುಗುದು ತಪ್ಸಾಕ ಬರುವುದು ಯಾವ್ದಂದ್ರೆ ಈ ಮನುಷ್ಯ ಜನ್ಮ. ಅದಕ್ಕೆ ಈ ಮನುಷ್ಯ ಜನ್ಮ ಬಂದಾಗ ನಾವು ಇದನ್ನ ಮಾಡದೆ ಏನೋ ವಿಷಯಕ್ಕಾಗಿ ವ್ಯಸನಕ್ಕಾಗಿ ನಮ್ಮ ಕಾಲವನ್ನು ಕಳೆದೇವಂದ್ರ ಮತ್ತೆ 84 ಜನ್ಮ ತಿರುಗ್ಬೇಕು ಅನ್ನುವಂಥದ್ದನ್ನ ನಾವು ಭಯ ಮಾಡ್ಕೋಬೇಕು. ಈ ಭಯ ಆಯ್ತು ಅಂದ್ರ ನೋಡ್ರಿ, ನಮ್ ಗ್ರೂಪ್ನಾಗ ಎಷ್ಟು ಎಲ್ಲರೂ ಬೆಳಗ್ಗೆ 5ಕ್ಕೆ ಬಂದು ನಾಮಸ್ಮರಣೆ. ಯಾಕಾಗಿ ಅಂದ್ರ ಈ ಹುಟ್ಟು ಸಾವುಕ್ ಭಯ ಆಗ್ಯದವ್ರಿಗೆ. ಹೆಂಗ ಮತ್ತೆ ನಾವು 84 ಜನ್ಮ ತಿರುಗ್ಬೇಕಲ್ಪ ಅನ್ನುವಂಥದ್ದನ್ನ ಭಯ ಆಗಿ ಎಲ್ಲರೂ ನಾಮಸ್ಮರಣೆ, ಸತ್ಸಂಗ, ಜ್ಞಾನದ ತಾನೇ ಮುಂದೆ ಬರ್ತದ. ಮೊದಲು ನಾವು ಮೆಟ್ಟಲುಗಳು ಶಿವನನ್ನ ಕರುಣೆ ಪಡೆದು ಜೀವನಲ್ಲಿ ಹೇ ಆಗುದು, ನೀತಿವಂತರಾಗಿ ಬದುಕಕ್ ಬತ್ತು ಅಂದ್ರ ನೀತಿ ಅದ್ರೊಳಗ ನಮ್ಗ ರುಚಿ ಅನಿಸ್ತು ಅಂದ್ರ ಮುಂದೆ ಏನಾಗ್ತದ, ಯೋಗ ಕೂಡುತ್ತದ, ಪರಮಾತ್ಮ ನಮ್ಗ ಕೂಡುವಿಕೆ ಆಗ್ತದ. ಮುಂದೆ ಕೂಡುವಿಕೆಯಿಂದ ಜ್ಞಾನ ನಮ್ಗ ನಿಶ್ಚಯ ಆಗ್ತದ. ಬರೀ ಜ್ಞಾನವನ್ನೇ ಅಂತ ತಿಳ್ಕೊಂಡೇವಂದ್ರೆ ಇವು ಆಚರಣೆ ಇರ್ಲಿಲ್ಲ ಅಂದ್ರ ಜ್ಞಾನಕ್ಕೂ ಬೆಲೆ ಇಲ್ಲ ಅನ್ನುವಂಥದ್ದನ್ನ ಮುಂದೆ ನಿಜಗೊಂಡ್ರು ಅದೇ ಜ್ಞಾನ ಪ್ರತಿಪಾದನ ಸ್ಥಳದೊಳಗೆ ಹೇಳ್ಯಾರ. ವೈರಾಗ್ಯ ಉಪರತಿ ವಾಂಛಿತರು ಅನ್ನುವಂಥದ್ದೊಂದು ಬರ್ತದ ಅಲ್ಲಿ. ವೈರಾಗ್ಯ ಮತ್ತು ಜ್ಞಾನ ಮತ್ತು ಉಪರತಿ ಅಂದ್ರೆ ಬರೀ ಉಪರತಿ ಇದ್ರೂ ಮೋಕ್ಷ ಆಗುದಿಲ್ಲ, ಬರೇ ವೈರಾಗ್ಯ ಇದ್ರು ಮೋಕ್ಷ ಆಗುದಿಲ್ಲ. ಜ್ಞಾನ ವೈರಾಗ್ಯ ಇದ್ದು ಅಂದ್ರ ದೌಡು ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಕೋತ ಬಂದಾರ. ಅದಕ್ಕ ಇಲ್ಲಿ ನಾವು ಕೂಡ ಮೊದಲು ಏನಪ್ಪಾ ಅಂದ್ರೆ ವೈರಾಗ್ಯ ಉಳ್ಳವರಾಗೋಣ, ನೀತಿವಂತರಾಗೋಣ, ಮುಂದೆ ಜ್ಞಾನ ತಾನೇ ಬೆನ್ನತ್ತಿ ಬರ್ತದ ಅನ್ನುವಂಥದ್ದನ್ನ ನಾವು ಇಲ್ಲಿ ಭೇಟಿ ಮಾಡ್ಕೊಳ್ಳೋಣ. ಇಲ್ಲಿ ಮುಂದೆ ಏನ್ ಹೇಳ್ತಾರ ಅಂದ್ರ, ಅಕಸ್ಮಿತ ಪಶು ಪಕ್ಷಿಗಳ ಜನ್ಮ ಬಂದರೆ ಈ ಜನ್ಮದಲ್ಲಿ ಮಾಡ್ಕೊಳ್ಳಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅವುಗಳಿಗೆ ತಿಳುವಳಿಕೆನೇ ಇರುವುದಿಲ್ಲ. ಮೇಲೆ ಅವು ಭೋಗ ಶರೀರಗಳು, ಇನ್ನು ಭೋಗ ಶರೀರಗಳು. ಇನ್ನು ದೇವತೆ ಜನ್ಮ ಬಂದರೂ ಅದು ಭೋಗ ಶರೀರವೇ, ಅದರಲ್ಲಿ ಮಾಡ್ಕೊಳ್ಳಕ್ಕಾಗುವುದಿಲ್ಲ. ಈ ಮನುಷ್ಯ ಶರೀರವನ್ನು ಕಳೆದುಕೊಂಡು ಮುಂದೆ ಪಶು ಪಕ್ಷಿಗಳ ಜನ್ಮಗಳಲ್ಲಿ ಅನಂತ ರೀತಿಯಿಂದ ದುಃಖವನ್ನೇ ಅನುಭವಿಸಬೇಕಾಗುತ್ತದೆ. ಈ ಕಾರಣದಿಂದ ಮನುಷ್ಯ ಜನ್ಮ ಬಂದ ಕಾಲದಲ್ಲಿ ಜನ್ಮದ ನಾಶವನ್ನು ಮಾಡಿಕೊಳ್ಳಬೇಕು. ಹುಟ್ಟು ಸಾವುಗಳನ್ನು ಕಳ್ಕೊಳಕ ನಮ್ಮ ಸಾಧನೆ ಇರಬೇಕು. ಅದರಲ್ಲಿ ತಡ ಮಾಡದೆ ಮಾಡಿಕೊಳ್ಬೇಕು. ನಾಳೆ ಮಾಡ್ಕೋತೀನಿ ಅಂದ್ರೆ ಶರೀರ ಯಾವಾಗ ಹೋಗ್ತದೋ ಹೇಳಕ್ ಬರುದಿಲ್ಲ. ನಾಳೆಗಿಂತ ಸತ್ಸಂಗ ಸಿಗ್ತದೋ ಇಲ್ಲೋ ಜ್ಞಾನ ಮಾಡ್ಕೊಳಕ. ಮತ್ ನಾಳೆಗೆ ಏನೇನ್ ನಮಗ ಭೋಗದ ಸಾಮಗ್ರಿಗಳು ಬಂದು ಕುಂದಿರ್ತಾವ ಏನೋ, ಅದಕ್ಕೆ ನಾಳೆಗೆ ಅನ್ನದೇ ತಳುವುದೇ ಇವತ್ತಿನಿಂದನೇ ನಾನು ಏನ್ ಮಾಡ್ಬೇಕಂದ್ರ ಇವತ್ತಿನಿಂದ ನಾವು ಪ್ರವೃತ್ತಿ ಆಗ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡಿ ಹೇಳ್ಕೋತ ಹೊಂಟಾರ. ಈ ಮನುಷ್ಯ ಶರೀರವನ್ನು ಕಳೆದುಕೊಂಡು ಮುಂದೆ ಪಶು ಪಕ್ಷಿಗಳ ಜನ್ಮದಲ್ಲಿ ಅನಂತ ರೀತಿಯ ದುಃಖವನ್ನೇ ಅನುಭವಿಸಬೇಕಾಗುತ್ತದೆ. ಆ ಕಾರಣದಿಂದ ಮನುಷ್ಯ ಜನ್ಮ ಬಂದ ಕಾಲದಲ್ಲಿ ಜನ್ಮ ನಾಶವನ್ನು ಮಾಡಿಕೊಳ್ಳಬೇಕು. ಅದರಲ್ಲಿ ತಡ ಮಾಡದೆ ಮಾಡಿಕೊಳ್ಳಬೇಕು. ಯಾಕಂದರೆ ಈ ಮನುಷ್ಯ ಶರೀರವಾದರೂ ರಾವಣನಂತೆ ಅನಂತ ವರ್ಷಗಳಿಗೆ ಇರ್ತಕ್ಕದ್ದಲ್ಲ. ಅದಕ್ಕೆ ಹೆಚ್ಚಿನ ಆಯುಷ್ಯವೆಂದರೆ 100 ವರ್ಷ. 100 ವರ್ಷವಾದರೂ ಪೂರ್ತಿಯಾಗಿ ಬಾಳುತ್ತದೆ ಎಂಬುದು ನಿಶ್ಚಯವಿಲ್ಲ. ಇದು ನೀರಿನ ಮೇಲೆ ಗುರುಳಿ ಇದ್ದಂತೆ ಅಸ್ಥಿರವಾಗಿರುತ್ತದೆ. ಮುಂದೆ ಮಾಡಿಕೊಳ್ಳೋಣವೆಂದರೆ ಚಿತ್ತು ನಿನ್ನ ಸ್ವಾಧೀನವಿಲ್ಲ. ಯಾವುದಾದರೂ ಒಂದು ರೋಗ ಪ್ರಾಪ್ತವಾದರೆ ಆಗುವುದಿಲ್ಲ. ಇನ್ನು ಮುಪ್ಪಾವಸ್ಥೆಯಲ್ಲಿ ಅನಂತ ರೋಗಾದಿಗಳು ಪ್ರಾಪ್ತವಾಗುತ್ತವೆ. ಮತ್ತು ಮುಪ್ಪಾವಸ್ಥೆಯಲ್ಲಿ ಏನು ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ಲ. ಮರಣಾವಸ್ಥೆ ಅಂತೂ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ಒಂದು ದೃಷ್ಟಾಂತ ಹೇಳ್ಕೊತ ಬಂದಾರ. ಯಾವತ್ ಸ್ವಸ್ಥಿತಂ ಇದಂ ದೇಹಂ ಯಾವತ್ ಸ್ಮೃಣನ್ ತೃಚ ದೂರತಃ ತಾವಾತ್ಮಹಿತಂ ಕುರ್ಯತ್ ಮರಣಾನಂತಿ ಕಿಂ ಕರಿಷ್ಯತಿ ಅನ್ನುವಂಥದ್ದನ್ನ ಒಂದು ಸುಭಾಷಿತ ಮಾತವನ್ನು ಹೇಳಿ, ಅಂದರೆ ದೇಹ ಸುಸ್ಥಿರವಿದ್ದ ಕಾಲದಲ್ಲಿ ಮುಪ್ಪು ಮರಣಗಳು ದೂರ ಇರುವುದರೊಳಗಾಗಿ ಹುಟ್ಟುವಿಕೆಯನ್ನು ನಾಶ ಮಾಡಿಕೊಳ್ಳತಕ್ಕದ್ದು. ಮರಣ ಕಾಲದಲ್ಲಿ ಏನು ಮಾಡಲಿಕ್ಕೆ ಆಗುವುದಿಲ್ಲವೆಂದು ನೀತಿಕಾರರು ಹೇಳಿದ್ದಾರೆ. ಅದಕ್ಕಾಗಿ ಹುಟ್ಟುವಿಕೆಯ ನಾಶವನ್ನು ತಡ ಮಾಡದೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನ ಹೇಳ್ಕೋತ ಬಂದಾರ. ಇನ್ನ ಗಳಿಕೆ ಯಾವುದಂದ್ರೆ ಸುಚರಿತ್ರೆ. ನಾವು ಎಂತ ಗಳಿಕೆ ಮಾಡ್ಬೇಕಂದ್ರ ಒಳ್ಳೆ ಸುಚರಿತ್ರೆಯನ್ನ ಗಳಿಕೆ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳೋರಿದಾರ. ಮನುಷ್ಯನು ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಧರ್ಮ ಕೀರ್ತಿಯನ್ನು ಸಂಪಾದಿಸಬೇಕು. ಇವೆರಡೂ ಸತ್ಯವಾದಂಥವುಗಳು.
ಧರ್ಮ ಕೀರ್ತಿ ಎರಡನ್ನು ಬಿಟ್ಟು ಎಷ್ಟೇ ಗಳಿಸಿದ್ರು ಅದು ಒಂದು ದಿವಸ ನಷ್ಟವಾಗಿ ಹೋಗತಕ್ಕದ್ದು, ನಮ್ಮ ಸಂಗಡ ಬರುವುದಿಲ್ಲ. ಅದಕ್ಕ ಧನಾನಿ ಭೂಮೋ ಪಶುವಂಚ ಗೋಪ್ಯ ಗೋಷ್ಠ ಭಾರ್ಯ ಗೃಹದ್ವಾರೆ ಜನ್ಮ ಸ್ಮಶಾನೆ ದೇಹ ಚಿಂತಾಂ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚಂತ್ ಜೀವವಿತ ಅನ್ನಂತ ಒಂದು ಅಲ್ಲಿ ಕೂಡ ಒಂದು ನೀತಿಕಾರರು ಇಲ್ಲಿ ಹೇಳ್ಕೊತ ಬಂದಾರ. ಅಂದರೆ ನೀನು ಹುಗಿದಿಟ್ಟಂತ ದ್ರವ್ಯವು ನಮ್ಮ ಯಜಮಾನನ ಬಹಳ ಪ್ರಯತ್ನ ಪಟ್ಟು ಹುದುಗಿದ್ದಾನೆ, ಆಗ ಅವು ನನ್ನನ್ನು ಬಿಟ್ಟು ಹೊರಡುತ್ತಾನೆ ಎಂದು ನೀನು ಹೋಗುವ ಕಾಲದಲ್ಲಿ ಅದೇನು ಸುರಿದು ಬರುವುದಿಲ್ಲ, ಎಲ್ಲಿ ಹುದುಗಿಟ್ಟು ಅಲ್ಲೇ ಇರುತ್ತದೆ. ನೀನು ಕಟ್ಟಿದಂತ ಆನೆ ಕುದುರೆ ಮೊದಲಾದಗಳು ಯಾವ ಹಟ್ಟಿಯಲ್ಲಿ ಕಟ್ಟಿರ್ತಾರೋ ಅಲ್ಲೇ ಉಳಿಯುತ್ತವೆ, ಅವು ನಿನ್ನ ಸಂಗಡ ಬರುವುದಿಲ್ಲ. ಆದ್ರೆ ನಿನ್ನ ಸಂಗಡ ಬರುವುದು ಯಾವುದು? ಇನ್ನು ಪ್ರೇಮದ ಹೆಂಡತಿಯು ನಿನ್ನ ಯಜಮಾನರು ಹೋಗುತ್ತಾರೆಂದು ಬಾಗಿಲದವರೆಗೆ ಬರುತ್ತಾಳೆ, ಮುಂದಕ್ಕೆ ಬರುವುದಿಲ್ಲ. ಇನ್ನು ಪುತ್ರರು ಮಿತ್ರರು ಬಂಧು ಬಳಗದವರು ಸ್ಮಶಾನದವರೆಗೆ ಬರುತ್ತಾರೆ, ಅವರು ನಿನ್ನ ಸಂಗಡ ಬರುವುದಿಲ್ಲ. ನೀನು ಪ್ರೇಮದಿಂದ ಬೆಳೆಸಿದ ದೇಹವಾದರೂ ನಿನ್ನ ಸಂಗಡ ಬರ್ತದೇನು? ಅದು ಬರುವುದಿಲ್ಲ. ಅದು ಇಲ್ಲೇ ಭೂಮಿಯಲ್ಲಿ ಆಗಲಿ ಅಗ್ನಿಯಲ್ಲಿ ಆಗಲಿ ಸುಟ್ಟು ಬಿಡುತ್ತಾರೆ, ನಷ್ಟ ಮಾಡಿಬಿಡುತ್ತಾರೆ. ನೀನೊಬ್ಬನೇ ಪುಣ್ಯ ಪಾಪ ರೂಪ ಕರ್ಮಾನುಸಾರವಾಗಿ ಹೊರಟು ಹೋಗುತ್ತೆ. ಆದ್ರಿಂದ ಪರಲೋಕದಲ್ಲಿ ಮತ್ತು ಮುಂದಿನ ಜನ್ಮದಲ್ಲಿ ನೀನು ಸುಖವನ್ನೇ ಹೊಂದಬೇಕಾದರೆ ಉತ್ತಮ ಆಚರಣೆಯಿಂದ ನಡೆಯಬೇಕು. ಅದು ಯಾವುದೆಂದರೆ ಕೈಲಾದ ಮಟ್ಟಿಗೆ ಶರೀರದಿಂದಲೂ ಧನದಿಂದಲೂ ವಸ್ತ್ರ ಅನ್ನಾದಿಗಳಿಂದಲೂ ಅನ್ಯರಿಗೆ ಉಪಕಾರ ಮಾಡಬೇಕು. ಮಾತನಾಡುವುದರಲ್ಲಿ ಸತ್ಯವನ್ನೇ ಮಾತನಾಡಬೇಕು. ಶರೀರದಿಂದಲೂ ವಾಣಿಯಿಂದಲೂ ಮನಸ್ಸಿನಿಂದಲೇ ಅನ್ಯರಿಗೆ ಪೀಡೆಯನ್ನುಂಟು ಮಾಡಬಾರದು. ನಿತ್ಯದಲ್ಲಿ ಸ್ನಾನಾದಿಗಳನ್ನು ಮಾಡಿ ಶರೀರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮತ್ತು ಪರಮಾತ್ಮನ ನಾಮಸ್ಮರಣೆ ಧ್ಯಾನಾದಿಗಳು ಮಾಡಿ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಸಜ್ಜನರ ಸಂಘ, ಸತ್ಶಾಸ್ತ್ರ ಶ್ರವಣ ಮೊದಲಾದಗಳನ್ನು ನಿತ್ಯದಲ್ಲಿ ಮಾಡುತ್ತಿರಬೇಕು. ಹೀಗೆ ಮಾಡುವುದರಿಂದ ಧರ್ಮದ ಬೆಲೆ ಉಳ್ಳಂತದಾಗುತ್ತದೆ ಮತ್ತು ಜಗತ್ತಿನಲ್ಲಿ ನಿನ್ನ ಕೀರ್ತಿ ಬೆಳೆಯುತ್ತದೆ. ಇಷ್ಟು ನಮ್ಮ ಸತ್ಸಂಗದೊಳಗೆ ಬಹಳ ನಾವು ಇಷ್ಟಕ್ಕೆ ಒತ್ತು ಬಹಳ ಕೊಡ್ತೇವ್ರಿ. ನಾವು ನಿತ್ಯ ನಾಮಸ್ಮರಣೆ ಮಾಡ್ಬೇಕು ಮತ್ತು ಸತ್ಶಾಸ್ತ್ರಗಳನ್ನ ಕೇಳಬೇಕು. ತಿಳಿದ್ರು ಕೇಳ್ಬೇಕು, ತಿಳಿಲಿಕ್ಕೂ ಕೇಳ್ಬೇಕು. ಯಾರೇ ಮಹಾತ್ಮರು ಸಂತರು ಹೇಳ್ತಾರಂದ್ರೂ ಕೂಡ ಒಂದು ತಾಸರ ನಾವು ಸತ್ಸಂಗದೊಳಗ ಭಾಗಿಯಾಗಬೇಕು. ಮತ್ತು ಶ್ರವಣ ಮಾಡೋದಾಗ್ಲಿ ಮತ್ತು ಸಜ್ಜನರ ಸಂಘದಲ್ಲಿ ಆಗ್ಲಿ ನಿತ್ಯದಲ್ಲಿಯೂ ಕೂಡ ನಾವು ಈ ಧರ್ಮವನ್ನೇ ಬೆಲೆ ಉಳ್ಳಂತದ್ದು ಯಾವ್ದಪ್ಪ ಅಂದ್ರೆ ಇಂಥ ಧರ್ಮ ಮತ್ತು ಕೀರ್ತಿ ಬರ್ಬೇಕಾದ್ರ ನಮ್ಗೆ ಏನ್ ಬೇಕು ಅಪ್ಪ ಅಂದ್ರ ಇವು ಎಲ್ಲವೂ ಸಂಪತ್ತು ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದನ್ನ ನಾವು ದಿನ ಹೇಳ್ಕೊತ ಬರ್ತೇವೆ. ಯಾವ ಪರಮಾತ್ಮನ ನಾಮಸ್ಮರಣೆ ಧ್ಯಾನ ಮಾಡ್ರಿ. ಅವಕಾಶ ಸಿಕ್ಕಾಗ ವಿಷಯಗಳು ಇಲ್ಲದೆ ನಿರ್ವಿಷಯಕೊಳ್ಳುವುದೇ ಧ್ಯಾನ. ಧ್ಯಾನಾದಿಗಳನ್ನು ಮಾಡ್ರಿ. ಮನಸ್ಸನ್ನು ಸ್ವಚ್ಛ ಇಟ್ಟುಕೊಳ್ಳ್ರಿ. ಮನಸ್ಸನ್ನು ಸ್ವಚ್ಛವಾಗಿರ್ಬೇಕಂದ್ರ ಇಂಥ ನಾಮಸ್ಮರಣೆ ಮಾಡುವುದರಿಂದ ಭಗವಂತನ ನೆನವು ಮಾಡೋದ್ರಿಂದ ಸ್ವಚ್ಛ ಆಕದ. ನಾ ಮತ್ತೆ ಎದರಲ್ಲೇ ಸಾಬಾನ್ ಇಲ್ಲ. ಅದಕ್ಕ ಇಂಥ ಸತ್ಸಂಗ ನಾಮಸ್ಮರಣೆ ನುಡಿಯೋದ್ರಿಂದ ಮಾತ್ರ ಅದಕ್ಕೊಂದು ಸಾಬಾನ ಯಾವ್ದಂದ್ರ ಸತ್ಸಂಗ ಸ್ವಚ್ಛ ಮಾಡ್ತದ. ಉಳ್ಕದ್ ಯಾವ ಸ್ವಚ್ಛ ಮಾಡುದಿಲ್ಲ. ಮತ್ತು ಸಜ್ಜನರ ಸಂಘ ನಾವ್ ಏನ್ ಮಾಡಕತ್ತೇವ್ ನೋಡ್ರಿ, ಎಲ್ಲರಿಗೂ ಸಜ್ಜನರು, ಎಲ್ಲರೂ ನಮಸ್ಕಾರ, ನಿಮಗೂ ಒಳ್ಳೇದಾಲಿ ನಮಗೂ ಒಳ್ಳೇದಾಲಿ, ನಾವು ಹಿಂಗ್ ತಿಳ್ಕೊಳ. ಹಿಂಗ್ ದಿನ ಏನ್ ಮಾಡ್ತೇವ ಅಂದ್ರ ಆತ್ಮ ಯಾವುದು ಅನಾತ್ಮ ಯಾವುದು, ಯಾವುದನ್ನು ಮಾಡ್ಬೇಕು ಯಾವುದನ್ನು ಮಾಡಬಾರದು, ಇದು ನೋಡಿ ಎಲ್ಲರಲ್ಲಿ ವಿವೇಕ. ನಮ್ ಗ್ರೂಪ್ನಾಗ ಓಂ ನಮ ಶಿವಾಯ ಗ್ರೂಪ್ನೊಳಗ ಎಲ್ಲರಲ್ಲಿಯೂ ಕೂಡ ವಿಚಾರ ಮಾಡಿದ್ರ ಎಷ್ಟು ವಿನಯದಿಂದ, ಎಷ್ಟು ಎಲ್ಲರನ್ನು ಪ್ರೀತಿಸುವಂತ ಹೃದಯ ನೋಡಿದ್ರ ಇದು ಏನೈತಪ್ಪ ಅಂದ್ರೆ ಇವೆಲ್ಲವೂ ಜ್ಞಾನಕ್ಕ ದ್ವಾರಗಳಿವು. ಇವೆಲ್ಲ ದಾರಿ. ಈ ದಾರಿ ಮುಖಾಂತರ ಓದಿವಪ್ಪ ಅಂದ್ರ ನಮಗ್ ಏನ ಪ್ರಾಪ್ತಿ ಆಗ್ತದಪ್ಪ ಅಂದ್ರ ಇವು ಯಾವ ನಾವು ಮಾಡಿದಂತ ಹೆಂಡತಿ ರೊಕ್ಕ ರೂಪಾಯಿ ಹಾನಿ ಅಂಬಾರಿ ಯಾವ ನಮ್ಮಿಂದ ಬರುದಿಲ್ಲ. ನಾವ್ ಮಾಡಿದಂತ ಪುಣ್ಯ ಕೀರ್ತಿ ಮಾತ್ರ ನಮ್ಮ ಹಿಂದೆ ಬರ್ತಾವು ಅನ್ನುವಂಥದ್ದನ್ನ ಇದೇ ನಮ್ ಹಿಂದೆ ಕರ್ಕೊಂಡು ಹೋಗ್ತದ ಅನ್ನುವಂಥದ್ದನ್ನ ಇದನ್ನು ಕೂಡ ತಿಳಿಸ್ಕೋತ ಬಂದ್ರು. ಅದಕ್ಕ ಇನ್ನ ಗಳಿಕೆ ಯಾವ್ದಂದ್ರೆ ಒಳ್ಳೆ ಸುಚರಿತ್ರೆ ಅನ್ನುವಂಥದ್ದನ್ನು ತಿಳ್ಕೊಂಡೇವೆ. ಅದರಂತೆ ತಳುವದೆ ಮಾಡ್ಬೋದು ಯಾವ್ದಂದ್ರೆ ಬಲವಾರಣ ಕುಲಲ ಜನ ಲಾಭ ಯಾವುದು ನಾನಾರಂದು ತಿಳಿಯುವುದು. ಇದೊಂದ್ ಸ್ವಲ್ಪ ವಿಚಾರ ಮಾಡೋಣ ಹೇಳಿ ಇವತ್ತಿನ ಸತ್ಸಂಗ ಮುಕ್ತಾಯ ಮಾಡಿದ್ರೆ ಮತ್ತೆ ನಾಳೆ ದಿನ ಒಂದೊಂದು ನುಡಿಗಳನ್ನ ಚರ್ಚೆ ಮಾಡ್ಕೋತ ಹೋಗೋಣ. ಇವತ್ತು ಇನ್ನೊಂದು ಯಾವ್ದಪ್ಪ ಅಂದ್ರ ಮನುಷ್ಯ ಕುಲದ ಜನನ ಲಾಭ ಯಾವುದು ಅಂದ್ರ ಈ ಮನುಷ್ಯ ಜನ್ಮ ತಗೊಂಡು ಬಂದು ನಾವ್ ಏನ ತಿಳ್ಕೊಬೇಕು ಏನ ತಿಳಿಲಿಲ್ಲ ಅಂದ್ರ ಅದು ಏನ ನಷ್ಟ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರು ದೇಶದ. ನಾವ್ ಎಲ್ಲರೂ ಕೂಡ ನಿಜಗೊಂಡು ಸ್ಪಷ್ಟ ಏನ್ ಹೇಳ್ತಾರಂದ್ರ ನಾನು ಯಾರು ಅಂತ ವಿಚಾರ ಮಾಡೋದು. ನಾನಂದ್ರೆ ಯಾರು? ನಾನು ದೇಹನ ನಾನ, ಇಂದ್ರಿಯಗಳ ನಾನ, ನನಗೆ ಹೆಸರಿಟ್ಟ ಹೆಸರು ನಾನಂದ್ರೆ ಯಾರು
ಅನ್ನುವಂಥದ್ದನ್ನ ವಿಚಾರ ಮಾಡಕ್ ಹೋದೇವಂದ್ರ ಇವು ಎಲ್ಲವೂ ಕೂಡ ನನ್ನಿಂದ ಅರಿಸಿಗೋತಾವು. ಅರಿಯುವಂತ ಅರುಸ್ವರೂಪನೇ ನಾನು ಅನ್ನುವಂಥ ಜ್ಞಾನ ಆಗ್ತದ. ಯಾವ್ದ್ರಿಂದ? ಸತ್ಸಂಗದಿಂದ. ಇವೆಲ್ಲವೂ ನಾವು ಎದಕ್ ಗಂಟೆ ಬಿದ್ದೇವಿ? ಒಂದು ಈ ನಾಮರೂಪಗಳಿಗೆ. ನಾಮ ರೂಪ ನಾನೇನದೀನಿ, ಅಸ್ಥಿ ಭಾತಿ ಪ್ರಿಯ ನಾನದೀನಿ. ಇವು ನಾಮರೂಪಗಳು ಮಾಯಾಂಶ ಇಲ್ಲಾರ್ದು ಮಿಥ್ಯದನ್ನ ಸತ್ಯ ಅಂತ ತಿಳ್ಕೊಂಡೇವಲ್ಲ. ಈ ದೇಹ ಮಿಥ್ಯ ಅದ, ಇದಕ್ಕೆ ಸತ್ಯ ಅಂತ ತಿಳ್ಕೊಂಡೇವಿ. ಇವು ಇಂದ್ರಿಯಗಳ ಒಳಗಿರುವಂತ ಮನ ಬುದ್ಧಿಗಳು ಇವಕ್ಕೂ ನಾನ್ ಅಂತೀವಿ. ಇವು ಕೂಡ ಏನಾಗ್ತದ? ಮನ ಬುದ್ಧಿಗಳು ಕೂಡ ನಾವು ದಿನ ಶಾಸ್ತ್ರ ಕೇಳ್ಕೊಂಬಂದೇವಿ. ಒಂದ್ ಅವಸ್ಥೆದಾಗ ಇರ್ತಾವ, ಒಮ್ಮೆ ಇರುದಿಲ್ಲ. ಇವು ಹೆಂಗ ಇವು ಸತ್ಯ ಆಗ್ತಾವು? ಇವು ಕೂಡ ಅಸತ್ಯನ. ಮನ ಇಂದ್ರಿಯಾದಿಗಳು ಅಸತ್ಯ. ಇವೆಲ್ಲ ನಾವು ಏನು ತಿಳ್ಕೊಂಡಿವಿ, ಲೋಕ ಜಗತ್ತ ಸತ್ಯ ಅಂತ ತಿಳ್ಕೊಂಡಿವಲ್ಲ, ಈ ಪ್ರಪಂಚ ಸತ್ಯ ಅಂತ ತಿಳ್ಕೊಂಡಿವಲ್ಲ, ಇದು ಮಿಥ್ಯ ಅಂತ ನಮ್ಗೆ ಗುರ್ತ ಯಾವಾಗ ಆಕ್ಕದಂದ್ರ ನಾನು ಆರು ಅನ್ನುವಂಥದ್ದು ತಿಳಿದ್ರೆ ಇದು ಪ್ರಪಂಚ ಮಿಥ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಈ ಜೀವ ಮತ್ತು ಬ್ರಹ್ಮ, ಜೀವ ಬ್ರಹ್ಮ ಪರಹ ಪರಹ ಅಂದ್ರೆ ನಾವು ಒಂದೇ ಅನ್ನುವಂಥದ್ದು ಅನುಭವಕ್ಕೆ ಬರ್ತದ. ನಾನು ಮತ್ತು ಬ್ರಹ್ಮ ಸತ್ಯ ಇದೀವಿ, ನಾನು ಮತ್ತು ಬ್ರಹ್ಮ ಸತ್ಯ ಅದ, ಈ ಪ್ರಪಂಚ ಮಿಥ್ಯ ಅದ. ಯಾವುದನ್ನ ವಿಚಾರ ಮಾಡ್ಬೇಕು ಅಂದ್ರೆ ನಾನು ಆರು ಅಂತ ವಿಚಾರ ಮಾಡಿದ್ವಿ ಇಲ್ಲಿ ನಾನು ಏನ್ ಹಾಕಿನಿ? ನಾನು ಮತ್ತು ಬ್ರಹ್ಮ ಚೈತನ್ಯ ಸ್ವರೂಪ ಅನ್ನುವಂಥದ್ದು ನಿರ್ಣಯ ಆಗ್ತದ. ಈ ಪ್ರಪಂಚ ಅಂದ್ರ ಮೂರು ಸಮಷ್ಟಿ, ವ್ಯಷ್ಟಿ, ಸ್ಥೂಲ ಶರೀರ, ಮೂರು ಅವಸ್ಥೆಗಳು, ಮೂರು ಜೀವರಗಳು ಎಲ್ಲವೂ ಏನಾಗ್ತಪ್ಪ ಅಂದ್ರೆ ಅರಿಸುವುದರಿಂದ ಇವು ಪ್ರಪಂಚ ಮಿಥ್ಯ ಅದ. ನಾನು ತಿಳಿಯುವುದರಿಂದ, ನನ್ನ ಅಧೀನದೊಳಗೆ ಇವು ಕಾರ್ಯ ಮಾಡೋದ್ರಿಂದ ನಾನು ಆತ್ಮ ಅನ್ನೋದು ಸತ್ಯ ಅದೀನಿ, ನಾನು ಬ್ರಹ್ಮ ಸ್ವರೂಪನೇ ಅದೀನಿ ಅನ್ನುವಂಥದ್ದನ್ನ ಯಾವಾಗ ಗುರ್ತಾಕ್ಕದಂದ್ರ ನಾನು ಆರು ಅಂತ ವಿಚಾರ ಮಾಡೋದ್ರಿಂದ ಗುರ್ತಾಕ್ಕದ. ಇರ್ಲಿಕ್ಕಂದ್ರೆ ನಾನು ಆರು ಅಂತ ವಿಚಾರ ಮಾಡ್ಲಾರೆ ಈ ಎಷ್ಟೇ ದಿವಸ ನಾ ದೇಹ ನಾನು ಅಂತ ತಿಳ್ಕೊಂಡು ನಾವ್ ಎಷ್ಟು ನಾಮ ಜಪ ಮಾಡಿದ್ರು ಪ್ರಯೋಜನ ಇಲ್ಲ, ಏನ ತಿಳ್ಕೊಂಡ್ರು ಏನು ಉಪಯೋಗ ಇಲ್ಲ. ಆದ್ರೆ ನಾನು ಆರು ಅಂತ ತಿಳ್ಕೊಂಡ್ರೆ ಮಾತ್ರ ಪ್ರಯೋಜನ ಅನ್ನುವಂಥದ್ದು ಮನುಷ್ಯ ಕುಲದ ಲಾಭ. ಈ ಮನುಷ್ಯ ಜನ್ಮ ತಗೊಂಡು ಬಂದದ್ದಕ್ಕೂ ಇದು ನಾನು ಆರು ಅಂತ ತಿಳ್ಕೊಂಡೆ ಅಂದ್ರೆ ಇದು ಉಪಯೋಗ. ಇದನ್ನ ತಿಳಿಯಲಾದೇವಾದೇವಪ್ಪ ಅಂದ್ರೆ ವ್ಯರ್ಥ ಆಗ್ತದ ಅನ್ನುವಂಥದ್ದು ನಿಜಗೊಂಡು ಬಹಳ ಸ್ಪಷ್ಟ ಹೇಳ್ಕೊತ ಹೊಂಟಾರ. ಜಗತ್ತಿನಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಉದ್ದಕ್ಕೆ ಬೆಳೆದು ಸತ್ತು ಹೋಗಬಾರದು. ಹೀಗಂದರೆ ಅರಣ್ಯದೊಳಗಿನ ಗಿಡವೂ ಕೂಡ ಉದ್ದಕ್ಕೆ ಬೆಳೆದು ಬೀಜವನ್ನು ಉತ್ಪತ್ತಿ ಮಾಡಿ ಕೆಟ್ಟು ಕಡೆಗೆ ನಾಶವಾಗುತ್ತದೆ. ಹಾಗೆಯೇ ಮನುಷ್ಯನಾಗಿ ಹುಟ್ಟಿ ಉದ್ದಕ್ಕೆ ಬೆಳೆದು 4 ಮಕ್ಕಳನ್ನು ಹಡೆದು ಕಡೆಗೆ ಸತ್ತು ಹೋಗುದಿದ್ದರೆ ಅರಣ್ಯದಲ್ಲಿ ಬೆಳೆತಕ್ಕ ಗಿಡಕ್ಕೂ ಮನುಷ್ಯನಿಗೂ ಯಾವ ಭೇದವೂ ಇರುವುದಿಲ್ಲ. ಇನ್ನು ಮನುಷ್ಯನಿಗೆ ಬೇಕಾದಷ್ಟು ದ್ರವ್ಯ, ಹೊಲ, ಮನಿ ಮೊದಲನ್ನು ಗಳಿಸಬಹುದು, ಆನೆ ಕುದುರೆಯನ್ನು ಕಟ್ಟಬಹುದು, ಛತ್ರ ಚಾಮರಗಳನ್ನು ಹಿಡಿದುಕೊಂಡು ಮೆರೆಯಬಹುದು, ಜಗತ್ತಿನಲ್ಲಿ ಸದ್ಗುಣಿ ದಾನಿ ಮಹಾಪುರುಷನೆಂದು ಜನರಿಂದ ಹೊಗಳಿಸಿಕೊಳ್ಳಬಹುದು. ಆದ್ರೆ ಇಷ್ಟೆಲ್ಲ ಇದ್ದು ತನ್ನ ವಿಚಾರವನ್ನು ಮಾಡದಿದ್ದರೆ, ತಾನಾರೊಂದು ತಿಳಿಯದಿದ್ದರೆ ಅದೆಲ್ಲವೂ ವ್ಯರ್ಥ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಸರ್ಪಭೂಷಣ ಶಿವಿಗಳು ಕೂಡ ಒಂದೇನು ಹೇಳ್ಕೊತ ಬಂದಾರ. ಏನಿದ್ದೊಡೇನು ನಿಜ ಬೋಧ ಒಂದಿಲ್ಲದಿರೆ ಕಾನೂನ ಬೆಳದಿಂಗಳಂತೆ ನಿಷ್ಫಲವು. ಅಂದ್ರೆ ಏನ್ ಎಲ್ಲಾನು ನಾವ್ ಇವತ್ತು ಹೊಲ, ಮನಿ, ಸದ್ಗುಣಿ ಎಲ್ಲಾ ಅನಿಸ್ಕೊಂಡೇವಿ. ಆದ್ರೆ ನಿಜ ಬೋಧ ನಾನು ಆರು ಅನ್ನೋದು ಗುರ್ತಿಲ್ಲಲ್ಲ. ನಾನು ಆರು ಅನ್ನೋದು ಗುರ್ತಿರ್ಲಿಲ್ಲ ಅಂದ್ರ ಎಷ್ಟು ಛತ್ರ ಕಡಿಸಿವಿ, ಅನ್ನ ದಾನ ಮಾಡ್ತೀವಿ, ಮನಿ ಕಡಿಸಿವಿ, ಎಲ್ಲರೂ ನಾನು ಗಳಿಕೆ ಮಾಡ್ಕೊಂಡಿನಿ, ಹೌದು ಅನ್ಸ್ಕೋತೀನಿ. ಆದ್ರೂ ನಾನು ಆರು ಅನ್ನೋದು ಗುರ್ತಿರ್ಲಿಲ್ಲ ಅಂದ್ರ ಇದು ಏನಾಗ್ತದಪ್ಪ ಅಂದ್ರ ನಿಜ ಬೋಧೆ ಒಂದಿಲ್ಲದಿದ್ದರೆ, ತಾನು ಆರುವುದೇನೇನು ತಿಳಿಯದಿದ್ದರೆ ಇದು ಕಾನೂನ ಬೆಳೆಗಳಂತೆ ನಿಷ್ಫಲವು ಈ ಮನುಷ್ಯ ಜನ್ಮ ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ. ಅಂದ್ರೆ ಏನು ಬೇಕಾದದ್ದು ಇದ್ದು ಸ್ವಸ್ವರೂಪ ಜ್ಞಾನ ಒಂದಿಲ್ಲದಿರೆ ಅದು ಎಲ್ಲವೂ ಅರಣ್ಯದಲ್ಲಿ ಬಿದ್ದ ಬೆಳೆದಂಗಳಂತೆ ವ್ಯರ್ಥವೆಂದು ಸರ್ಪಭೂಷಣ ಶಿವಿಗಳು ಕೂಡ ಹೇಳಿದ್ದಾರೆ. ಆದ್ರಿಂದ ಭೋಗ ಭಾಗ್ಯಗಳಿಂದ ಯಾವ ಲಾಭವೂ ಆಗುವುದಿಲ್ಲ. ಯಾಕಂದ್ರೆ ಅವೆಲ್ಲವೂ ನಶ್ವರ ಆದಂತಗಳು. ಆ ಕಾರಣ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನಾನು ಯಾರು ಎಂದು ವಿಚಾರ ಮಾಡಿ ತನ್ನನ್ನು ತಾನು ತಿಳಿಯತಕ್ಕದ್ದು. ಆತ್ಮಲಾಭಂ ಪರಂ ಲಾಭೋ ನ ವಿದ್ಯತೆ. ಎಲ್ಲ ಲಾಭಕ್ಕಿಂತ ಆತ್ಮಜ್ಞಾನವೇ ಲಾಭದ್ದು, ಉಳ್ಕದ್ದೆಲ್ಲವೂ ಕೂಡ ಏನದವು ನಶ್ವರವಾದಗಳು ಅನ್ನುವಂಥದ್ದನ್ನ ಇಲ್ಲಿ ಹೇಳುವವರಾದರ. ಆತ್ಮಲಾಭೋ ಪರಂ ಲಾಭೋ ನ ವಿದ್ಯತೆ. ಜಗತ್ತಿನಲ್ಲಿ ಆತ್ಮಲಾಭಕ್ಕಿಂತಲೂ ಹೆಚ್ಚಿನ ಲಾಭವಿಲ್ಲ ಎಂದು ವಚನವಿದೆ. ಏತಜ್ಞೇಯಂ, ಇದನ್ನೇ ತಿಳಿಯತಕ್ಕದ್ದು ಅಂದರೆ ಆತ್ಮಸ್ವರೂಪವನ್ನೇ ತಿಳಿಯತಕ್ಕದೆಂದು ಸುಟ್ಟಿ ಹೇಳುತ್ತದೆ. ಆತ್ಮಸ್ವರೂಪವನ್ನು ತಿಳಿದ್ರಿಂದ ಎಲ್ಲಕ್ಕೂ ಹೆಚ್ಚಿನ ಯಾವ ಲಾಭವಾಗುತ್ತದೆ ಅಂತೇಳಿ ಶಂಕ ಮಾಡ್ತಾನ. ಯಾವ ಲಾಭ ಆಗ್ತದ? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಮೋಕ್ಷವೇ ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಆತ್ಮ ಸ್ವರೂಪವನ್ನು ತಿಳಿಯುವುದರಿಂದ ಏನಾಗ್ತದ ಅಂದ್ರೆ ಈ ಸರ್ವ ದುಃಖಗಳು ನಿವೃತ್ತಿ. ನಮ್ಮಲ್ಲಿ ಎಷ್ಟಂದ್ರೆ ಒಬ್ಬೊಬ್ರು 22 ದುಃಖದ ಅಂತ ಹೇಳ್ತಾರ. ಇವು 22 ದುಃಖ ನಾಶ ಮಾಡ್ಕೊಂಡು ಸಾಕು ಅಂದ್ರೆ ಒಂದು ದುಃಖ ನಾಶ ಮಾಡ್ಕೊಳ್ಳೋಕೆ ನಮ್ಮ ಆಯುಷ್ಯ ಒಕ್ಕದ.
ಆದ್ರ ಒಂದನ್ನ ತಿಳಿದ್ರೆ 24 ದುಃಖಗಳನ್ನು ನಾಶ ಆಗಿ ಅವಾಗ ಏನಾಗ್ತದ ಅಂದ್ರೆ ಸರ್ವ ದುಃಖಗಳು ನಾಶ ಆಗ್ತದ. ಮತ್ ಪರಮ ಅಂದ್ರೆ ಶ್ರೇಷ್ಠವಾದ ಆತ್ಮಜ್ಞಾನ ಲಭಿಸ್ತದ. ಅದೇ ಮೋಕ್ಷ ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಅದನ್ನೇ ಇಂಥ ಪರಮ ಪ್ರಯೋಜನಕರವಾದ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವುದನ್ನು ಬಿಟ್ಟು ಇಹಪರ ಭೋಗ ಸುಖಕ್ಕಾಗಿ ಅನೇಕ ಲೌಕಿಕ ದೃಷ್ಟ ಸಾಧನೆಗಳನ್ನು ಮಾಡುತ್ತಿರುತ್ತೇವೆ. ಆದ್ರಿಂದ ಅತ್ಯಂತ ದುಃಖ ನಿವೃತ್ತಿ ಆಗದೆ ಅಧಿಕ ದುಃಖಗಳ ಪ್ರಾಪ್ತಿ ಆಗುತ್ತದೆ. ಹೇಗೆಂದರೆ ದಾರಿದ್ರ್ಯ ದುಃಖವನ್ನು ಸಹಿಸದೆ ದರಿದ್ರನು ಅದನ್ನು ಅಪಹರ್ಷಕ್ಕಾಗಿ ಕಳ್ಳತನ ಮಾಡಲಿಕ್ಕೆ ಎತ್ತಿದರೆ ಅವನು ದಾರಿದ್ರ್ಯ ದುಃಖವೊಂದನ್ನು ಅನುಭವಿಸುವುದಲ್ಲದೆ ಮೇಲೆ ಜಲ ದುಃಖವನ್ನು ಹೇಗೆ ಅನುಭವಿಸುತ್ತಾನೋ ಹಾಗೆ ಅಜ್ಞಾನಿಯು ಮೂಲ ದುಃಖವನ್ನು ಕಳೆಯದೆ ಪುನಃ ಸಂಸಾರ ಸಮ್ಮತಿ ಧನಾದಿಗಳನ್ನು ನಷ್ಟ ಮತ್ತು ಪುತ್ರಾದಿ ವಿಯೋಗ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಮೂಲ ದುಃಖಕ್ಕೆ ಕಾರಣ ಯಾವುದು? ಅಜ್ಞಾನ. ಅಜ್ಞಾನ ಉಂಟು, ಅದನ್ನು ನಾಶ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡತಕ್ಕದ್ದು. ಈ ಅಜ್ಞಾನವು ನಾಶವಾಗಬೇಕಾದ್ರೆ ಜ್ಞಾನವೇ ಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ. ಜ್ಞಾನ ಆದಾಗ ಮಾತ್ರ ಈ ಅಜ್ಞಾನ ನಾಶಕ್ಕದ. ನಾವು ಒಂದೊಂದು ಏನಾರ ಮಾಡಿ ನಾಶ ಮಾಡ್ಕೋತೀನಿ ಅಂದ್ರ ಎಂದೂ ಆಗುದಿಲ್ಲ. ಒಂದು ದುಃಖ ಹೋಗ್ತದ, ಮತ್ತೊಂದು ದುಃಖ ಬರ್ತದ. ಆದ್ರ ಸರ್ವ ದುಃಖಗಳು ನಾಶ ಆದವು ಅಂದ್ರ ಅಲ್ಲಿ ಪರಮ ಅಂದ್ರ ಪರಮಾತ್ಮನ ಜ್ಞಾನ ಆಗ್ತದ. ಅವು ಎಲ್ಲಾ ದುಃಖ ನಾಶ ಆಗಿ ಸರ್ವ ದುಃಖಗಳು ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನೇ ಇಲ್ಲಿ ಒತ್ತೆಟ್ಟು ಹೇಳ್ಕೋತ ಬಂದಾರ. ಆದ್ದರಿಂದ ಮೂಲ ದುಃಖಕ್ಕೆ ಕಾರಣವಾದ ಅಜ್ಞಾನ ಉಂಟು, ಅದನ್ನು ನಾಶ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡತಕ್ಕದ್ದು. ಅಜ್ಞಾನವು ನಾಶವಾಗಬೇಕಾದ್ರೆ ಜ್ಞಾನವೇ ಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೀಳು ನೋಡಯ್ಯ ಎಂದು ಬಸವಣ್ಣವರು ಸಹ ಹೇಳಿದ್ದಾರೆ. ಆ ಕಾರಣದಿಂದ ಜ್ಞಾನವನ್ನು ಸಂಪಾದಿಸಿ ದುಃಖಕ್ಕೆ ಹೇತುವಾದ ಅಜ್ಞಾನವನ್ನು ನಾಶ ಮಾಡಿಕೊಳ್ಳತಕ್ಕದ್ದು. ಇದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಪರಮ ಪುರುಷಾರ್ಥ ಲಭಿಸುತ್ತದ ಅನ್ನುವಂಥದ್ದನ್ನು ಹೇಳ್ಕೊತ, ಇನ್ನ ತಮ್ಮನ್ನು ತಾವು ಯಾರು ಮರ್ತಿಲ್ಲ, ನಾನಿದ್ದೇನೆ ಎಂಬುದು ಜ್ಞಾನ ಎಲ್ಲರಿಗೂ ಉಂಟು, ಪುನಃ ತಿಳಿಯುವ ಅವಶ್ಯಕತೆ ಏನಿರುತ್ತದೆ? ಒಂದು ಶಂಕ ಮಾಡ್ತಾನ. ತಮ್ಮನ್ನು ತಾವು ಯಾರು ಮರ್ತಿಲ್ಲ, ಎಲ್ಲರೂ ನಾನದೀನಿ, ನಾನು ಶರೀರ ಹಿಂಗದ, ನಾ ಹುಟ್ಟೀನಿ, ನಾ ಚಂದ್ರನಿ ಚರಿ, ಎಲ್ಲರಿಗೂ ತನ್ನ ಸೇದಮೆಗೆ ಪ್ರೇಮದ ಪ್ರೀತಿ ಅದ ಎಲ್ಲ ಅದ. ಅದನ್ನ ಮುಂದಿನ ನುಡಿ ಒಳಗೆ ಹೇಳ್ಕೊತಕ್ಕರ ತಾನು ಎಂಬ ಶಬ್ದಕ್ಕೆ ಅರ್ಥವೇನೆಂಬುದನ್ನು ವಿಚಾರ ಮಾಡದೆ ತಾನಲ್ಲದ ದೇಹಾದಿಗಳನ್ನು ತಾನೆಂದು ತಿಳಿದು ಜನನ ಮರಣ ಆತ್ಮೈಕ್ಯ ರೂಪವಾದ ಸಂಸಾರ ಚಕ್ರದಲ್ಲಿ ಸಿಲುಕಿ ಜೀವನ ಕಷ್ಟಪಡುತ್ತಾನೆ. ವಿಚಾರ ಮಾಡಿ ನೋಡಿದ್ರೆ ಈ ಶರೀರವು ತಾನಲ್ಲ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಗುರ್ತದ. ಪಂಚೀಕರಣ ನಾವು ಏನ್ ಕಲ್ಕೋತ ಬಂದೇವಲ್ಲ, ಇದು ಪಂಚ ಮಹಾಭೂತಗಳಿಂದ ಆದಂತ ಶರೀರ. ಇದು ಎಲ್ಲವನ್ನು ನಾನು ಅರಿಯುವುದರಿಂದ ಇದು ದೃಶ್ಯದ, ನಾನು ದೃಕ್ಕದನಿ. ಈ ಶರೀರ ಇದು ಹೆಂಗದಪ್ಪ ಅಂದ್ರೆ ಮಿಥ್ಯ ಅದ, ಜಡ ಅದ, ನಾನು ಮಾತ್ರ ಚೇತನ ಅದೀನಿ ಅನ್ನುವಂಥದ್ದು ಎಲ್ಲರಿಗೂ ಅನುಭವಕ್ಕೆ ಬಂದದ. ಆದ್ರೂ ಕೂಡ ಇಲ್ಲಿ ಇದನ್ನೇ ಮತ್ತಿಷ್ಟು ನಮ್ ಗಟ್ಟಿ ಮಾಡಕ ಹೊಳ್ಳೆ ಹೇಳ್ತಾರ. ನಮ್ ಗಟ್ಟಿ ಆಗಿತ್ತು ಅಂದ್ರೆ ಕೇಳುವ ಅವಶ್ಯ ಇಲ್ಲ. ನಮ್ ಗಟ್ಟಿ ಆಗ್ಲಿಕ್ಕಂದ್ರೆ ಇನ್ನ ನಾವು ಒಳ್ಳೆ ಕೇಳೋಣ ಅನ್ನುವಂಥದ್ದನ್ನ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ, ತೋರುವ ತನುವಿದು ತಾನಲ್ಲವೆಂತನೇ ತೋರುವ ಘಟಪಟಾದಿಗಳಂತೆ ಅಂತೇಳಿ ಇಲ್ಲಿ ಕೂಡ ಕಾಣಿಸಿಕೊಳ್ಳುವ ಘಟಪಟಾದಿಗಳು ತಾನು ಹೇಗೆ ಆಗುವುದಿಲ್ಲವೋ ಹಾಗೆ ತನಗೆ ಕಾಣಿಸಿಕೊಳ್ಳುವ ದೇಹವಾದರೂ ತಾನಾಗಲಾರನು. ಇನ್ನೂ ಒಮ್ಮೆ ದೇಹದ ಧರ್ಮಗಳಾದ ಸೋರುವಿಕೆ, ಸೊಕ್ಕುವಿಕೆ, ಜನನ ಮರಣ ಮೊದಲಾದಗಳನ್ನು ತನ್ನಲ್ಲಿ ಆರೋಪ ಮಾಡಿಕೊಂಡು ನಾನು ಎಂದು ವ್ಯವಹರಿಸುತ್ತಾನೆ. ರೋಗ ಬಂದಾಗ ನನ್ನ ದೇಹಕ್ಕೆ ಆರೋಗ್ಯವಿಲ್ಲ ಎಂದು ಹೇಳುತ್ತಾನೆ. ಈ ರೀತಿ ಈ ದೇಹದಲ್ಲಿ ಒಮ್ಮೆ ನಾನು ಅನ್ನುತ್ತಾನೆ, ಇನ್ನೊಂದು ಕಾಲದಲ್ಲಿ ನನ್ನದು ಅನ್ನುತ್ತಾನೆ. ನನ್ನದು ಎನ್ನುವುದು ನಾನು ಎಂದು ಆಗಲಾರದು. ಹೇಗಂದ್ರೆ ನನ್ನ ಹೊಲ, ನನ್ನ ಮನೆ, ನನ್ನ ಹೆಂಡತಿ ಎನ್ನುವನು ಹೊಲ ಮನೆ ಹೆಂಡತಿಗಳಿಗಿಂತಲೂ ತಾನು ಹೇಗೆ ಬೇರೆ ಇರುತ್ತಾನೋ ಹಾಗೆ ನನ್ನ ದೇಹಕ್ಕೆ ಬೇರೆ ಇರುತ್ತೇನೆ. ನಾನು ದೇಹವಲ್ಲ, ದೇಹಕ್ಕೆ ನಾನು ಪ್ರತ್ಯೇಕವಾಗಿ ಆತ್ಮ ಬ್ಯಾರೇನೇ ಇದ್ದೀನಿ. ಈ ಎಲ್ಲವನ್ನು ತಿಳಿತೀನಲ್ಲ, ದೇಹಾದಿ ವ್ಯವಹಾರಗಳು ದೇಹ ನಾಯಂಗಾಕಿನಿ ಅನ್ನುವಂಥದ್ದನ್ನ ನಾವು ಏನ್ ಕೇಳ್ಕೊತ ಬಂದೇವೆ. ಒಂದು ಮನಿ ದೃಷ್ಟಾಂತ ಹೇಳೇವೆ. ಮನಿ ಒಳಗ ನಾವು ಅದೇವೆ. ಮನಿ ಒಳಗಿದ್ದು ಮನೆ ಇಷ್ಟ ಅಗಲದ, ಉದ್ದದ, ಎತ್ತರದ, ಇಷ್ಟು ಕಿಡಿಕಿ ಅದಾವು, ಬಾಗಲದ ಅಂತ ಹೇಳ್ತೇವೆ. ಮನಿ ಒಳಗೆ ಇದ್ದೇ ಹೇಳ್ತೇವೆ. ಮನಿ ನಾನು ಅದೀನೇನು ಅಂದ್ರೆ ಮನಿ ನಾ ಆಗಿಲ್ಲ. ಮನಿಗೆ ಬಿಟ್ಟು ನಾ ಹೆಂಗ್ ಪ್ರತ್ಯೇಕವಾಗಿ ಅದೀನಿ, ಹಂಗೆ ಈ ದೇಹಾದಿ ಅವರುಗಳನ್ನು ನಾನು ಎಲ್ಲವನ್ನೂ ಹೇಳ್ತೀನಿ ಅಂತೇಳಿ ನಾನು ದೇಹ ಹಂಗದೀನಿ, ದೇಹಕ್ಕೆ ನಾನು ಪ್ರತ್ಯೇಕವಾಗಿ ಅದೀನಿ ಅನ್ನುವಂಥದ್ದನ್ನ ಗುರ್ತಕ್ಕದ ಅನ್ನುವಂಥದ್ದನ್ನ ಇಲ್ಲಿ ದೇಹ ನಾನಲ್ಲ ಅನ್ನಕ ಇಲ್ಲಿ ಏನ್ ಹೇಳ್ಕೋತ ಹೊಂಟಾರಂದ್ರ ಇಲ್ಲಿ ಇನ್ನೊಂದು ವಾಸ ಇಲ್ಲಿ ಈ ಮನೆಯಲ್ಲಿದ್ದು ಪುರುಷನು ಮನೆಯ ಜೀರ್ಣವಾದರೆ ಬೇರೆ ಮನೆಗೆ ಹೋಗುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ಬಿಟ್ಟು ಬೇರೆ ದೇಹವನ್ನು ದಾನ ಮಾಡುತ್ತಾನೆ ಅನ್ನುವಂಥದ್ದು ನಿನಗೆ ಗೀತಾ ಪ್ರಮಾಣ ಕೊಟ್ಟು ನಾಳೆ ಹೇಳ್ಕೋತ ಹೋಗ್ತಾರ. ಅದನ್ನ ಮತ್ ನಾಳೆ ನೋಡೋಣ. ವಾಸಾಚಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯ
ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅನ್ನುವಂಥದ್ದನ್ನ ಅದನ್ನ ಇನ್ನೊಂದ್ ಸ್ವಲ್ಪ ಅಂದ್ರ ಇಲ್ಲಿ ಏನ್ ಹೇಳ್ಬೇಕಾಗಿದಂದ್ರ ಮನುಷ್ಯ ಜನ್ಮದ ಲಾಭ ಯಾವುದಪ್ಪ ಅಂದ್ರ ತಿಳ್ಕೊಳಕ ಇದನ್ನ ಒಳ್ಳೆ ಹೇಳ್ಕೋತ ಹೊಂಟಾರ. ಇದನ್ನ ಮತ್ತ ನಾಳೆಗೆ ವೀರವಾಗುವುದು ಕಂತು ವಿಜಯ ಅನ್ನುವಂಥದ್ದನ್ನ ಮತ್ ನಾಳೆ ಚರ್ಚೆ ಮಾಡೋಣ ಅನ್ನುವಂಥದ್ದನ್ನ ತಿಳಿಸಿ ಸಮಯ ಆಗ್ಯದ. ಇಲ್ಲಿ ತನ ಈ ಒಂದು ನೀತಿ ಕ್ರಿಯಾ ಸ್ಥಳದೊಳಗ ಹೇಳ್ಬೇಕು. ನೀತಿವಂತರ ನಾವು ಅದೇವೋ ಇಲ್ಲೋ ಅಂತ ಹೇಳ ಮುಂದ ನಾವಿನ ನಮಗ ಅದಕ್ಕೆ ಎಷ್ಟು ವ್ಯತ್ಯಾಸ ಅದ, ಇನ್ನೊಂದಿಷ್ಟು ಸರಿಪಡಿಸ್ಕೊಳ್ಳೋಣ, ಇನ್ನೊಂದಿಷ್ಟು ಸಾಧನೆ ಮಾಡೋಣ ಅನ್ನುವಂಥದ್ದು ಗುರ್ತಾಗ್ತದ. ಮತ್ತೆ ಯಾವಾಗ ಶರೀರ ಹೋಗ್ತದನ್ನ ಹೇಳುವಕ್ಕಾಗಲ್ಲ. ಶರೀರ ಇರೋದ್ರೊಳಗಾಗಿ ನಾನು ಆರು ಅಂತ ತಿಳ್ಕೊಳಕ ಇದು ನೀತಿ ಕ್ರಿಯಾ ಸ್ಥಳನು ಕೂಡ ಬಹಳ ಉಪಯೋಗದ ಪ್ರಯೋಜನದ. ನಾವ್ ಏನಂತಾರ ಅವ್ ನೀತಿ ಶಿವಕಾರಣ ಬೇಡ, ನಾವೆಲ್ಲರೂ ತಿಳಿದವ್ರ ಅಂತೇಳಿ ಬಿಟ್ಟೆ ಹೋಗ್ತಾರ. ಈಗ ನಾವ್ ಇಲ್ಲಿ ನೀತಿವಂತವ್ರಾದೇವಂದ್ರ ನೀತಿ ಉಳ್ಳವರಾದೇವಂದ್ರ ಅದು ಜ್ಞಾನ ತಾನೇ ಬರ್ತದ ಅನ್ನುವಂಥದ್ದನ್ನ, ಅದು ಜ್ಞಾನ ಆಗ್ಬೇಕಾದ್ರೆ ದಿನ ಬಾಳ ಹಿಡಿದಿಲ್ಲ. ಈ ನೀತಿವಂತರಾಗಿ ಬದುಕೋದು ಬಹಳ ದಿವಸ ಹಿಡಿತದ. ತೆಂಗಿ ಗಿಡದ ಉದಾಹರಣೆ ಕೊಟ್ಟಿವಲ್ಲ, ಒಳ್ಳೆ ಅದನ್ನೇ ಹೇಳ್ಬೇಕು. ನಾವು ತೆಂಗಿ ಗಿಡ ಬೆಳಿಬೇಕಾದ್ರೆ 4-5 ವರ್ಷ ಬೇಕು. ಆದ್ರೆ 4-5 ವರ್ಷ ಆಗಿಂದ ಹೂವ ಕಾಯಿ ಒಂದು ಋತುಮಾನದಾಗ ಎಲ್ಲಾ ಆಗಿ ಹೋಗ್ಬಿಡ್ತಾವ. ಹೂನು ಹಾಕದ, ಕಾಯಿನೂ ಹಾಕದ, ಅದು ನಮ್ ಫಲಾನು ಕೊಡ್ತದ. ಅದಕ್ಕೆ ಬಹಳ ದಿವಸ ಸಮಯ ಹಿಡಿದಿಲ್ಲ. ಇಲ್ಲಿ ಮಾತ್ರ ಬಹಳ ಕೆಲಸ ಅದ. ಅದಕ್ಕೆ ಇಲ್ಲಿ ನಾನು ಆರು ಅನ್ನುವಂಥದ್ದನ್ನ ಗಟ್ಟಿ ಮಾಡ್ಕೋಬೇಕಾದ್ರ ಇವು ಎಲ್ಲವನ್ನು ಅಲ್ಲಗಳ್ಕೋತ ಇದು ನಾನಲ್ಲ, ನನ್ನಿಂದ ಯಾವುದು ಬರುವುದೂ ಇಲ್ಲ, ನಾನು ಒಂದೇ ಪುಣ್ಯ ಪಾಪವನ್ನು ಒಂದೇ ಒಯ್ತೀನಿ ಅಂದ್ರೆ ಪುಣ್ಯವನ್ನೇ ಮಾಡು, ನಾನಾರು ಅನ್ನುವಂಥದ್ದನ್ನ ವಿಚಾರ ಮಾಡು ಅನ್ನುವಂಥದ್ದನ್ನ ನಿಜಗೊಂಡ್ರು ಬಹಳ ತರ ಒಳ್ಳೆ ಹೇಳ್ಕೋತ ಬಂದಾರ. ಇಲ್ಲಿ ನಾವು ಇನ್ನಿಷ್ಟು ಇಂಥ ವಿಚಾರಗಳನ್ನ ಮಾಡಿ ತೆಳುವುದೇ ಮಾಡ್ಬೋದಾವುದು ಭವಹರಣ, ಗಳಿಕೆ ಯಾವುದು, ಸುಚರಿತ್ರೆ, ಮನುಷ್ಯ ಕುಲದ ಜನನ ಲಾಭ ಯಾವುದು, ನಾನಾರೆಂದು ತಿಳುವುದು ವೀರ್ಯವಾವುದು ಕಂತು ವಿಜಯ ಅನ್ನುವಂಥದ್ದನ್ನ ವೀರ್ಯವಾಗುದಂದ್ರೆ ಇಂದ್ರಿಯಗಳನ್ನೇ ಗೆದಿಯುವುದು ಇದೇ ವಿಜಯ. ನಾವು ಸಾವಿರಾರು ವೀರನನ್ನು ಗೆದಿಕ್ಕಿಂತ ತನ್ನ ಇಂದ್ರಿಯಗಳನ್ನೇ ಗೆದ್ದವನೇ ನಿಜವಾದ ವೀರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರಲ್ಲ. ಹಂಗೆ ನೀವು ವಿವೇಕಾನಂದರು ಹೇಳಿದಂತೆ ನಮ್ ಇಂದ್ರಿಯಗಳನ್ನ ನಮ್ಮನ್ನ ಗೆದಿದ್ ಬಹಳ ಬಲಿಷ್ಠ ಅದಾವು. ಅವಕ್ಕ ನಾವು ರಕ್ಷಣೆ ಮಾಡ್ಕೋತ ಪೋಷಣೆ ಮಾಡ್ಕೋತ ಅವಕರನ್ನ ಸಲುಕೋತ ಬಂದೇವಿ, ಅವಕರ ಬೆನ್ನ ಹತ್ತೆ ನಾವು ಬಂದೇವಿ. ಈಗ ಒಮ್ಮೆಲೆ ನಮ್ಮನ್ನ ಬಿಡು ಅಂದ್ರೆ ಅವು ಬಿಡುವುದಿಲ್ಲ. ಅದಕ್ಕೆ ನಾವು ಸಾಧನೆ ಮುಖಾಂತರ ಅವು ತಾವೇ ಹೋಗುತ್ತಾವು ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಒಟ್ಟಾರೆ ನೀತಿವಂತರಾಗಿ ಬದುಕೋಣ, ದೌಡ ಈ ಹುಟ್ಟು ಸಾವುಗಳನ್ನ ಕಳ್ಕೊಳ್ಳೋಣ, ಒಳ್ಳೆ ಚರಿತ್ರೆ ಉಳ್ಳವರಾಗೋಣ, ಮತ್ತು ಈ ಮನುಷ್ಯ ಜನ್ಮದ ಲಾಭವನ್ನು ನಾನಾರಂತ ತಿಳಿಯೋಣ ಅನ್ನುವಂಥದ್ದನ್ನ ತಿಳಿಸಿ ಇವತ್ತಿನ ಸತ್ಸಂಗದೊಳಗ ತಾವು ಭಾಗಿಯಾಗಿ ನೀತಿ ಕ್ರಿಯಾ ಸ್ಥಳವನ್ನ ಕೇಳಿದಕ್ಕಾಗಿ ತಮಗೆ ಓಂ ನಮ ಶಿವಾಯ ಗುರುಪದ ಪರವಾಗಿ ಶರಣಾರ್ಥಿಗಳನ್ನ ಸಲ್ಲಿಸಿ ನನಗೂ ಮಾತನಾಡಕ್ಕೆ ಅವಕಾಶ ಕೊಟ್ಟು ನಾ ತಪ್ಪು ಒಪ್ಪು ಹೇಳಿದ್ರು ಕೂಡ ನನ್ನನ್ನು ಎಲ್ಲರೂ ಕೂಡ ಕ್ಷಮ ಮಾಡಿಸ್ತೀರಿ ಅಂತೇಳಿ ನಾನು ಒಂದೆರಡು ಮಾತುಗಳನ್ನ ಸಿದ್ಧಾಡು ಪದ ಕಲ್ಪಿಸಿ ಇವತ್ತಿನ ಸತ್ಸಂಗಿಲಿ ಮುಕ್ತಾಯ ಮಾಡಂದ್ರಿ. ಎಲ್ಲರಿಗೂ ಶರಣಾರ್ಥಿಗಳು.